ಫ್ರೆಂಡ್ಸ್, ನಿಮಗೆಲ್ಲರಿಗೂ ಸರೋಜ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಶುಗರ್ ಬಗ್ಗೆ ಮಾತಾಡಲಿಕ್ಕೆ ಡಾಕ್ಟರ್ ರವೀಶ್ ಸರ್ ಹತ್ರ ಬಂದಿದ್ದೀನಿ. ಡಾಕ್ಟರ್ ರವೀಶ್ ಸರ್ ಅವರು ಶಿವಮೊಗ್ಗದ ಒನ್ ಆಫ್ ದ ಫೇಮಸ್ ಡಯಾಬಿಟಿಕ್ ಸ್ಪೆಷಲಿಸ್ಟ್ ಆಗಿದ್ದಾರೆ. ಈ ಒಂದು ವಿಷಯದ ಬಗ್ಗೆ ಅಂದರೆ ಶುಗರು ಯಥೇಚ್ಛವಾಗಿ ಹರಡ್ತಾ ಇದೆ, ಇದರ ಬಗ್ಗೆ ಗಾಬರಿ ಬೇಡ, ಇದರ ಬಗ್ಗೆ ಚಿಂತೆ ಬೇಡ, ಆಂಗ್ಸೈಟಿ ಬೇಡ. ಶುಗರ್ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೋಬೇಕಂದ್ರೆ ಈ ವಿಡಿಯೋವನ್ನ ನೋಡಲೇಬೇಕು. ನಿಮಗೆಲ್ಲರಿಗೂ ಸರೋಜ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಡಾಕ್ಟರ್ ರವೀಶ್ KR ಸರ್ ಹತ್ರ ಡಯಾಬಿಟಿಸ್ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ಲೈವ್ಗೆ ಬಂದಿದ್ದೀನಿ. ಜೊತೆಗೆ ನಮ್ಮ ಚಾನಲ್ಗೂ ಕೂಡ ರೆಕಾರ್ಡೆಡ್ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಡಾಕ್ಟರ್ ರವೀಶ್ KR ಇವರು ಡಯಾಬಿಟಿಸ್ ಸ್ಪೆಷಲಿಸ್ಟ್ ಆಗಿದ್ದಾರೆ. ಶಿವಮೊಗ್ಗದಲ್ಲಿ ಡಯಾಬಿಟಿಸ್ ಸ್ಪೆಷಲಿಸ್ಟ್ ಅಂತಾನೆ ಹೆಸರು ಮಾಡಿರುವಂತಹ ಡಾಕ್ಟರ್ ರವೀಶ್ KR ಅವರು ಇವತ್ತು ಡಯಾಬಿಟಿಸ್ ಬಗ್ಗೆ ಸಮಗ್ರವಾಗಿ ನಮಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಸರ್ ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್ ಸರ್. ನಮಸ್ತೆ ಸರ್. ಸರ್, ಈಗ ಮೊದಲನೇದಾಗಿ ಮಧುಮೇಹ ಅಂದರೆ ಏನು ಅನ್ನೋದ್ರ ಬಗ್ಗೆ ತಾವು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್. ಮಧುಮೇಹ ಇವತ್ತು ಎಲ್ಲ ಕಡೆಯಲ್ಲೂ ಇದೆ, ಹೆಚ್ಚಿನವರಿಗೆಲ್ಲ ಅದರ ಬಗ್ಗೆ ತಿಳುವಳಿಕೆ ಇದೆ. ಸಕ್ಕರೆ ಕಾಯಿಲೆ, ಶುಗರ್ ಕಂಪ್ಲೇಂಟ್, ಡಯಾಬಿಟಿಸ್, ಮಧುಮೇಹ ಇತ್ಯಾದಿ ಹೆಸರಿಂದ ಎಲ್ಲರಿಗೂ ಇದು ಅರಿವಿಗೆ ಇದೆ. ನಮ್ಮಲ್ಲಿ ಮಧುಮೇಹ, ಸಕ್ಕರೆ ಕಾಯಿಲೆ, ಶುಗರ್ ಕಂಪ್ಲೇಂಟ್, ಸಿಹಿ ಮೂತ್ರ ರೋಗ ಇತ್ಯಾದಿ ಹಲವಾರು ಹೆಸರುಗಳಿಂದ ಇದು ನಮ್ಮಲ್ಲಿ ಅರಿವಿಗೆ ಇದೆ. ಇದು ಕಾರ್ಬೋಹೈಡ್ರೇಟ್ ಅಥವಾ ಶರ್ಕರ ಪಿಷ್ಟದ ಚಯಾಪಚಯ ಕ್ರಿಯೆ ಅಂತ ಹೇಳ್ತೇವೆ, ಮೆಟಬಾಲಿಸಮ್, ಇದಕ್ಕೆ ಸಂಬಂಧಪಟ್ಟಿದ್ದು. ಇದು ಕಾರ್ಬೋಹೈಡ್ರೇಟ್ನ ಚಯಾಪಚಯ ಕ್ರಿಯೆಯಿಂದ ಆರಂಭವಾಗಿ ನಂತರದಲ್ಲಿ ಪ್ರೋಟೀನ್ ಹಾಗೂ ಫ್ಯಾಟ್ ಹಾಗೂ ನೀರು ಮತ್ತು ಮಿನರಲ್ಸ್, ಎಲೆಕ್ಟ್ರೋಲೈಟ್ಸ್ ಈ ಎಲ್ಲ ಮೆಟಬಾಲಿಸಮ್ಗೂ ತೊಂದರೆ ಕೊಟ್ಟು ಒಂದು ದೊಡ್ಡ ಕಾಯಿಲೆಯಾಗಿ ಇವತ್ತು ನಮ್ಮಲ್ಲಿ ಇದೆ. ಇದರಲ್ಲಿ ಇನ್ಸುಲಿನ್ನ ಕೊರತೆ ಅಥವಾ ಇನ್ಸುಲಿನ್ನ ಕೆಲಸ ಇದು ಸಮರ್ಪಕವಾಗಿ ನಡೆಯುವುದಿಲ್ಲ. ಇಲ್ಲ ಒಂದು ಕಡೆ ಕೊರತೆ ಇರ್ತದೆ, ಉತ್ಪತ್ತಿ ಇರುವುದಿಲ್ಲ, ಇಲ್ಲ ಅದು ಉತ್ಪತ್ತಿ ಆಗ್ತಾ ಇದ್ರೂ ಅದರ ಕೆಲಸ, ಅದೇನು ಕೆಲಸ ಮಾಡಬೇಕು ಅದನ್ನು ನಾವು ಮುಂದೆ ನೋಡ್ತೇವೆ. ಏನೇನು ಕೆಲಸ ಮಾಡ್ತದೆ, ಹೇಗೆ ಅನ್ನೋದ್ರ ಬಗ್ಗೆ ಮೇಡಮ್ ಅವರು ಒಂದು 100 ಕ್ವಶನ್ಗಳನ್ನು ರೆಡಿ ಮಾಡಿ ತಂದಿದ್ದಾರೆ. ಅದರಲ್ಲಿ ಇದೆಲ್ಲ ಕವರ್ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ನಾವು ಮುಂದಿನ ಎಪಿಸೋಡ್ಗಳಲ್ಲಿ ನೋಡ್ತಾ ಹೋಗ್ತೇವೆ. ಹಾಗಾಗಿ ಇದು ಶರ್ಕರ ಪಿಷ್ಟದ ಚಯಾಪಚಯ ಕ್ರಿಯೆಗೆ ಸಂಬಂಧಿಸಿಪಟ್ಟಿದ್ದು. ಗ್ಲೂಕೋಸ್ ಅಂತ ನಾವು ಸರಳವಾಗಿ ಅಂದ್ಕೊಳ್ಬಹುದು, ಕಾರ್ಬೋಹೈಡ್ರೇಟ್ನ ಒಂದು ಸಿಂಪಲ್ ಅಂಶ. ಇದರ ಚಯಾಪಚಯ ಕ್ರಿಯೆಯ ತೊಂದರೆಯಿಂದಾಗಿ ಈ ಸಕ್ಕರೆ ಕಾಯಿಲೆ ನಮ್ಮಲ್ಲಿ ಕಂಡು ಬರ್ತದೆ. ಡಯಾಬಿಟಿಸ್ ಅಲ್ಲಿ ಎಷ್ಟು ವಿಧಗಳಿವೆ ಸರ್? ಡಯಾಬಿಟಿಸ್ ಅಲ್ಲಿ ಮುಖ್ಯವಾಗಿ ನಾವು 3 ವಿಧಗಳನ್ನು ಗಮನಿಸಿದರೆ ಸಾಕು. ಒಂದನೆಯದು ಟೈಪ್ 1 ಅಥವಾ ಇನ್ಸುಲಿನ್ ಅತ್ಯವಶ್ಯಕ ಸಕ್ಕರೆ ಕಾಯಿಲೆ. ಎರಡನೆಯದು ಟೈಪ್ 2 ಅಥವಾ ಇನ್ಸುಲಿನ್ ಅತ್ಯವಶ್ಯಕವಲ್ಲದ ಸಕ್ಕರೆ ಕಾಯಿಲೆ. ಮೂರನೆಯದಾಗಿ ಗರ್ಭಿಣಿಯರ ಮಧುಮೇಹ ಅಂತ ಹೇಳ್ತೇವೆ ಅಥವಾ ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್. ಈ 3 ವಿಧಗಳನ್ನು ನಾವು ತುಂಬಾ ನೋಡ್ತೇವೆ. ಹಾಗಾಗಿ ಇವುಗಳ ಬಗ್ಗೆ ತಿಳಿದುಕೊಂಡ್ರೆ ಸಾಕು. ಇವೆಲ್ಲದೆ ಇನ್ನೂ ವೈದ್ಯಕೀಯವಾಗಿ ಅಭ್ಯಾಸ ಮಾಡುವಾಗ ಅಥವಾ ಸಮಗ್ರವಾಗಿ ನೋಡುವಾಗ ಮಧುಮೇಹದಲ್ಲಿ ತುಂಬಾ ಬೇರೆ ತರದ ವಿಧಗಳು ಇದ್ದಾರೆ. ಅದು ಬಹುಶಃ ನಮಗೆ ಇವತ್ತಿನ ಒಂದು ಎಪಿಸೋಡ್ಗೆ ಸಂಚಿಕೆಗೆ ಬೇಕಾಗಿತ್ತು. ಹಾಗೆ ಈಗ ಮಧುಮೇಹ ಈಗ ದೇಹದ ಯಾವ ಭಾಗದ ಮೇಲೆ ಪರಿಣಾಮವನ್ನು ಬೀರುತ್ತೆ ಸರ್? ಮೊದಲನೇದಾಗಿ ಹೇಳಬೇಕಂದ್ರೆ ಮಧುಮೇಹ ದೇಹದ ಯಾವ ಅಂಗವನ್ನು ಬಿಡೋದಿಲ್ಲ. ನಾವು ಪಾಠ ಮಾಡುವಾಗ ನಮ್ಮ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಹೇಳ್ತೇವೆ, ತಲೆಯಿಂದ ಕಾಲಿನವರೆಗೆ, ಉಗುಷ್ಟದಿಂದ ತಲೆಯವರೆಗೆ ಎಲ್ಲ ಭಾಗವನ್ನು ಇದು ತೊಂದರೆಗೆ ಈಡು ಮಾಡಬಹುದು. ಇದಕ್ಕೆ ಯಾಕಂದ್ರೆ ಮಧುಮೇಹದಲ್ಲಿ ಹೆಚ್ಚಿರ್ತಕ್ಕಂಥ ರಕ್ತದ ಗ್ಲೂಕೋಸ್ ಅಂಶ, ರಕ್ತ ಪ್ರಸರಣೆ ನಮ್ಮ ದೇಹದಲ್ಲಿ ಎಲ್ಲ ಕಡೆಯಲ್ಲೂ ಆಗ್ತದೆ. ಅದು ಒಂದು ಕಡೆ ಹೋಗೋದಿಲ್ಲ, ಒಂದು ಕಡೆ ಬರೋದಿಲ್ಲ ಅಂತ ಇಲ್ಲ. ಸಾಮಾನ್ಯವಾಗಿ ಸಹಜ ಸ್ಥಿತಿಯಲ್ಲಿ ರಕ್ತ ಸಂಚಾರ ನಿರಂತರವಾಗಿ ದೇಹದಲ್ಲಿ ನಡೀತಾ ಇರ್ತದೆ. ಇದು ಗ್ಲೂಕೋಸ್ ರಕ್ತದಲ್ಲಿ ಹೆಚ್ಚಿರ್ತದೆ. ಇದು ಎಲ್ಲ ಕಡೆಯಲ್ಲೂ ತೊಂದರೆ ಮಾಡ್ತದೆ. ಮುಖ್ಯವಾಗಿ ಅಂಗಾಂಗಗಳಿಗೆ ತೊಂದರೆ ಆಗ್ತದೆ. ಕಣ್ಣಿರ್ಬೋದು, ಹೃದಯ ಇರ್ಬೋದು, ಹಾಗೆ ಕಿಡ್ನಿ ಅಥವಾ ಮೂತ್ರಜನಕಾಂಗ ಇರ್ಬೋದು, ಹಾಗೆ ನರಮಂಡಲ ಇರ್ಬೋದು, ಕೈಕಾಲಿನ ನರಗಳಿಗೆ ತೊಂದರೆ ಆಗ್ಬೋದು. ಹೀಗೆ ಎಲ್ಲ ರೀತಿಯಲ್ಲೂ ಇದು ತೊಂದರೆಯನ್ನು ಮಾಡ್ಬೋದು. ಹಾಗೆ ಮೆದುಳನ್ನು ಕೂಡ ಇದು ತೊಂದರೆಗೆ ಈಡು ಮಾಡಬಹುದು. ದೇಹದ ಯಾವುದೇ ಭಾಗವನ್ನು ತೊಂದರೆಗೆ ಈಡು ಮಾಡಬಹುದು ಮಧುಮೇಹ. ಯಾವುದೇ ಹಿಂದೆಲ್ಲ ಒಂದು ಕಾಲದಲ್ಲಿ ನಾವು ಟ್ಯೂಬರ್ಕ್ಲೋಸಿಸ್ ಅಥವಾ ಕ್ಷಯ ರೋಗವನ್ನು ನೀವು ತಿಳಿದುಕೊಂಡ್ರೆ
ನೀವು ವೈದ್ಯಕೀಯವನ್ನ ಎಲ್ಲವನ್ನೂ ತಿಳಿದುಕೊಂಡಾಗ ಅಂದ್ರೆ ಅಷ್ಟು ಸಮಗ್ರವಾಗಿ ಅದು ದೇಹವನ್ನ ಕಾಡ್ತದೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೆವು. ಈಗ ಅದಕ್ಕೆ ಎರಡನೇ ಸೇರ್ಪಡೆ ಬಹುಶಃ ಮಧುಮೇಹ. ಇದು ದೇಹದ ಯಾವ ಅಂಗವನ್ನು ಬಿಡೋದಿಲ್ಲ, ಎಲ್ಲ ಅಂಗಕ್ಕೂ ತೊಂದರೆ ಮಾಡ್ತದೆ, ಆವರಿಸ್ಕೊಂಡು ಬಿಡುತ್ತೆ ಅಂತ ಹೇಳ್ತೀರಾ. ಹಾಗೆ ಆರಂಭಿಕ ಮಧುಮೇಹ ಅಥವಾ ಪ್ರೀ ಡಯಾಬಿಟಿಸ್ ಅಂದ್ರೆ ಏನು? ಪ್ರೀ ಡಯಾಬಿಟಿಸ್ ಅಥವಾ ಆರಂಭಿಕ ಹಂತದ ಮಧುಮೇಹ ಅಂದ್ರೆ ಇದರಲ್ಲಿ ಇನ್ನೂ ಸಕ್ಕರೆ ಕಾಯಿಲೆ ನಿರ್ಧಾರ ಆಗಿಲ್ಲ. ಈಗ ನಮ್ಮ ಮಾನವನಿಗೆ ಸಹಜ ಸ್ಥಿತಿ ಅಥವಾ ಆರೋಗ್ಯವಂತ ಮನುಷ್ಯನಿಗೆ ರಕ್ತದ ಗ್ಲೂಕೋಸ್ ಪ್ರಮಾಣ ಖಾಲಿ ಹೊಟ್ಟೆಯಲ್ಲಿ ಒಂದು 100 ಮಿಲಿಗ್ರಾಮ್ ಒಳಗೆ, 70ರಿಂದ 100 ಮಿಲಿಗ್ರಾಮ್ ಅಂತ ಹೇಳ್ತೇವೆ. ಹಾಗೆ ಆಹಾರ ಸೇವನೆಯ ನಂತರ 140 ಮಿಲಿಗ್ರಾಮ್ನ ಒಳಗೆ ಇರ್ತದೆ. ಇದನ್ನ ಮೀರಿ ಸಹಜ ಸ್ಥಿತಿಯನ್ನು ಮೀರಿ ರಕ್ತದ ಗ್ಲೂಕೋಸ್ ಅಂಶ ಹೋದಾಗ, ಅಂದರೆ ಖಾಲಿ ಹೊಟ್ಟೆಯಲ್ಲಿ 126ಕ್ಕೆ ಬಂದಾಗ ಅಥವಾ ಆಹಾರ ಸೇವನೆ 2 ಗಂಟೆಯಲ್ಲಿ 200 ಮಿಲಿಗ್ರಾಮ್ಗಿಂತ ಜಾಸ್ತಿ ಆದಾಗ ಇದನ್ನು ನಾವು ಸಕ್ಕರೆ ಕಾಯಿಲೆ ಅಂತ ಹೇಳ್ತೇವೆ. ಈ ಮಧ್ಯದ ಹಂತ ಇನ್ನು ಸಹಜ ಸ್ಥಿತಿಯಲ್ಲಿ ಇಲ್ಲ, ಹಾಗೆ ಮಧುಮೇಹದ ರೋಗ ನಿರ್ಧಾರಕ ಅಂಶಕ್ಕೆ ಇನ್ನು ಸಕ್ಕರೆಯ ಅಂಶ ರಕ್ತದಲ್ಲಿ ಬಂದಿಲ್ಲ. ಈ ಮಧ್ಯದ ಹಂತವನ್ನು ನಾವು ಆರಂಭಿಕ ಹಂತ ಅಂತ ಹೇಳ್ತೇವೆ. ಅಂದರೆ ಇದು ಮಧುಮೇಹದ ಮುಂದೆ ಪೂರ್ಣ ಪ್ರಮಾಣದಲ್ಲಿ ಕಾಣಿಸಿಕೊಳ್ಳಬಹುದಾದ ಒಂದು ಹಂತ. ಆಗ ಮನುಷ್ಯ ಎಚ್ಚೆತ್ತುಕೊಂಡ್ರೆ, ಅಂದರೆ ಖಾಲಿ ಹೊಟ್ಟೆಯಲ್ಲಿ 100ರಿಂದ 125 ಮಿಲಿಗ್ರಾಮ್ ಇದ್ದಾಗ, ಹಾಗೆ ಆಹಾರ ಸೇವನೆಯ 2 ಗಂಟೆಯಲ್ಲಿ 140ರಿಂದ 199 ಮಿಲಿಗ್ರಾಮ್ನ ಮಧ್ಯದಲ್ಲಿ ಇದ್ದಾಗ ಈ ಹಂತವನ್ನು ನಾವು ಆರಂಭಿಕ ಹಂತ ಅಥವಾ ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೇವೆ. ಮಧುಮೇಹ ನಮ್ಮ ದೇಹದಲ್ಲಿ ಶುರು ಆಗಿದೆ ಅಂತ ನಾವು ಹೇಗೆ ನೋಟಿಸ್ ಮಾಡ್ಕೊಳ್ಳೋದು ಸರ್? ಹೇಗೆ ಗಮನಿಸಬೇಕಾಗುತ್ತೆ ನಾವು? ಮಧುಮೇಹವನ್ನ, ಎರಡನೇ ವಿಧದ ಮಧುಮೇಹವನ್ನ ವಿಶೇಷವಾಗಿ ಮೌನ ಕಾಯಿಲೆ ಅಂತ ಸಹ ನಾವು ಹೇಳ್ತೇವೆ. ಅಂದರೆ ಯಾವುದೇ ಲಕ್ಷಣಗಳು ಇರಬೇಕು ಅಂತ ಇಲ್ಲ. ಹಾಗೆ ಟೈಪ್ 2 ಮತ್ತು ಪ್ರೀ ಡಯಾಬಿಟಿಸ್ ಹಾಗೂ ಗರ್ಭಿಣಿಯರ ಮಧುಮೇಹದಲ್ಲಿ ಸಹ ಯಾವುದೇ ಲಕ್ಷಣಗಳು ಇರಬೇಕು ಅಂತ ಇಲ್ಲ. ಹೆಚ್ಚಿನ ಎಲ್ಲ ಲಕ್ಷಣಗಳನ್ನು ನಾವು ಏನು ಹೇಳ್ತೇವೆ ಇದು ರಕ್ತದ ಗ್ಲೂಕೋಸ್ ಅಂಶದ ಮೇಲೆ ಅವಲಂಬಿತವಾಗಿದೆ. ರಕ್ತದಲ್ಲಿ ಗ್ಲೂಕೋಸ್ ಮಟ್ಟ ಹೆಚ್ಚು ಇದ್ದಷ್ಟು ಲಕ್ಷಣಗಳು ಹೆಚ್ಚು. ಹಾಗೆಯೇ ಟೈಪ್ 1 ಡಯಾಬಿಟಿಸ್ನಲ್ಲಿ ಲಕ್ಷಣಗಳು ಹೆಚ್ಚು ಹಾಗೂ ಇದರಲ್ಲಿ ರಕ್ತದ ಸಕ್ಕರೆ ಅಂಶ ತುಂಬ ಜಾಸ್ತಿ ಇರ್ತದೆ. ಟೈಪ್ 2 ಡಯಾಬಿಟಿಸ್ನಲ್ಲಿ ರಕ್ತದ ಸಕ್ಕರೆ ಅಂಶ ರೋಗ ನಿರ್ಧಾರದಲ್ಲಿ ಅಷ್ಟು ಹೆಚ್ಚಿಲ್ಲದೆ ಇರಬಹುದು, ಹಾಗಾಗಿ ಲಕ್ಷಣಗಳು ಇಲ್ಲದೆ ಇರಬಹುದು. ಈಗ ನಾವು ಕಾಮನ್ ಆಗಿ ಲೈಫ್ ಲೀಡ್ ಮಾಡ್ತಾ ಇರುವಾಗ ನಮಗೆ ಡಯಾಬಿಟಿಸ್ ಶುರುವಾಗಿದೆ ಅನ್ನೋದನ್ನ ಹೇಗೆ ಕಂಡ್ಕೋಬೇಕಾಗುತ್ತೆ ಸರ್? ಯಾವ ಲಕ್ಷಣಗಳು ದೇಹದಿಂದ ಗೊತ್ತಾದಾಗ ನಾವು ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ ಸರ್? ಒಂದು ವಿಶೇಷವಾಗಿ ಟೈಪ್ 1 ಅಂತ ಹೇಳಿದೆ, ಸಡನ್ ಆಗಿ ಕಾಣಿಸಿಕೊಳ್ತದೆ. ಇದರಲ್ಲಿ ಮುಖ್ಯವಾಗಿ ನಾವು ಇಂಗ್ಲಿಷ್ನಲ್ಲಿ ಕ್ಲಾಸಿಕಲ್ ಪಿ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಪಿ ಅಂದರೆ ಪಾಲಿಯೂರಿಯಾ, ಅತಿಯಾದ ಮೂತ್ರ ವಿಸರ್ಜನೆ, ಹಾಗೆ ಪಾಲಿಫೇಜಿಯಾ, ಅತಿಯಾಗಿ ತಿನ್ನುವುದು, ಹಸಿವು ತುಂಬ ಆಗ್ತದೆ ಅವರಿಗೆ. ಹಾಗೆ ಒಂದು ಪಾಲಿಯೂರಿಯಾ, ಪಾಲಿಡಿಪ್ಸಿಯಾ ಅಂದರೆ ಅತಿಯಾದ ಬಾಯಾರಿಕೆ. ಅತಿಯಾದ ಮೂತ್ರ ವಿಸರ್ಜನೆ, ಅತಿಯಾದ ಬಾಯಾರಿಕೆ, ಅತಿಯಾದ ಹಸಿವು ಇವನ್ನ ಪ್ರಮುಖ ಲಕ್ಷಣಗಳಾಗಿ ಗುರುತಿಸ್ತೇವೆ. ಇದರ ಜೊತೆಗೆ ಟೈಪ್ 1 ಅಥವಾ ಟೈಪ್ 2 ನಲ್ಲಿ ಸಕ್ಕರೆ ಅಂಶ ಹೆಚ್ಚಾಗ್ತಾ ಹೋದ ಹಾಗೆ, ರಕ್ತದಲ್ಲಿನ ಸಕ್ಕರೆ ಅಂಶದ ಪ್ರಮಾಣ ಹೆಚ್ಚಾಗ್ತಾ ಹೋದ ಹಾಗೆ ತೂಕ ಸಹ ಕಡಿಮೆ ಆಗಬಹುದು. ಇವನ್ನ ನಾವು ಮಧುಮೇಹದ ತುಂಬಾ ಕ್ಲಾಸಿಕಲ್ ಸಿಂಪ್ಟಮ್, ರೋಗ ಲಕ್ಷಣಗಳು ಅಂತ ಹೇಳ್ತೇವೆ. ಹಾಗೆ ಕೆಲವರು ಹೇಳೋದು ಕೇಳಿದೀವಿ ಸರ್. ಈಗ ಜನರಲಿ ಹೇಳ್ತಾರೆ ನನಗೆ ಟೈಪ್ 1 ಟೈಪ್ 2 ಡಯಾಬಿಟಿಸ್ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ. ಅದ್ರ ಡಿಫರೆನ್ಸ್ ಏನು ಅಂತ ಹೇಳ್ಬೋದು ಸರ್? ಟೈಪ್ 1 ಮತ್ತು ಟೈಪ್ 2 ಮಧ್ಯೆ ಸ್ವಲ್ಪ ಅಂತರ ಅಥವಾ ಡಿಫರೆನ್ಸ್, ವ್ಯತ್ಯಾಸ ಇದೆ. ಟೈಪ್ 1 ಎಳೆಯ ವಯಸ್ಸಿನಲ್ಲಿ ಕಾಣಿಸ್ತದೆ ಅಥವಾ ಟೀನೇಜ್ ಅಂತ ಹೇಳ್ಬೋದು. ಏಜ್ ಎಷ್ಟು ವರ್ಷದ ಒಳಗಡೆ ಬಂದ್ರೆ ಟೈಪ್ 1 ಅಂತ ಹೇಳ್ತೀವಿ? 20 ವರ್ಷಕ್ಕೂ ಮೊದಲು ಕಾಣಿಸ್ಕೊಳ್ತದೆ. ಈಗ ಟೈಪ್ 2 ನಾವು ಸಾಮಾನ್ಯವಾಗಿ 40 ವರ್ಷಕ್ಕೆ ಮೇಲ್ಪಟ್ಟವರಲ್ಲಿ ಅಂತ ಹೇಳ್ತೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆರೋಗ್ಯ ಶೈಲಿಯ ಬದಲಾವಣೆಯಿಂದ, ನಮ್ಮ ಆಲಸ್ಯದಿಂದ, ದೈಹಿಕ ಶ್ರಮ ಇಲ್ಲದೆ ಇರುವುದರಿಂದ, ಬೊಜ್ಜು ಜಾಸ್ತಿ ಆಗ್ತಾ ಇರೋದ್ರಿಂದ ಇದು ಈಗಾಗಲೇ 25, 30, 35 ವರ್ಷಕ್ಕೆ, ಅಂದ್ರೆ 40 ವರ್ಷ ಅಂತ ಏನು ನಾವು ಪಾಠದಲ್ಲಿ ಹೇಳ್ತಾ ಇದ್ದೆವು ಅದಕ್ಕಿಂತ ಮೊದಲೇ ಕಾಣಿಸಿಕೊಳ್ತಾ ಇದೆ. 20-25 ವರ್ಷಕ್ಕೂ ಟೈಪ್ 2 ಮಧುಮೇಹ ಬರ್ಬೋದು. ಹಾಗೆ ಇನ್ನೊಂದು ಅಂದ್ರೆ ಟೈಪ್ 1 ನಲ್ಲಿ ಇನ್ಸುಲಿನ್ ಅತ್ಯವಶ್ಯಕ, ಟೈಪ್ 2 ಅನ್ನ ಇನ್ಸುಲಿನ್ ಅತ್ಯವಶ್ಯಕವಲ್ಲದ ಮಧುಮೇಹ ಅಂತ ಹೇಳ್ತೇವೆ. ಮುಂದಿನ ಹಂತಗಳಲ್ಲಿ, ಮುಂದುವರೆದ ಹಂತಗಳಲ್ಲಿ ಟೈಪ್ 2 ನಲ್ಲೂ ಇನ್ಸುಲಿನ್ ಅಗತ್ಯ ಬೀಳಬಹುದು, ಅಗತ್ಯ ಬೀಳುವುದಿಲ್ಲ ಅಂತಲ್ಲ. ಆದರೆ ಆರಂಭಿಕ ಹಂತದಲ್ಲಿ ಟೈಪ್ 2 ಅಲ್ಲಿ ಇನ್ಸುಲಿನ್ ಅತ್ಯವಶ್ಯಕ ಅಲ್ಲ. ಹಾಗಾಗಿ ಇದನ್ನು ಟೈಪ್ 1 ಟೈಪ್ 2 ನ ಒಂದು ಮುಖ್ಯ ವ್ಯತ್ಯಾಸ ಅಂತ ಹೇಳ್ಬೋದು. ಎರಡನೇದು, ಟೈಪ್ 1 ನಲ್ಲಿ ಸಾಮಾನ್ಯವಾಗಿ ವ್ಯಕ್ತಿ ತೂಕ ಕಳೆದುಕೊಳ್ತಾನೆ, ತೆಳು ಇರ್ತಾನೆ. ಟೈಪ್ 2 ನಲ್ಲಿ ಇರಲೇಬೇಕು ಅಂತ ಇಲ್ಲ, ಬೊಜ್ಜು ಜೊತೆಯಲ್ಲಿ ಸಾಕ್ತದೆ. ಅದು ಶುರುವಾಗುತ್ತೆ ಅಂತ ಹೇಳ್ತೀರಾ? ಒಬೆಸಿಟಿನೂ ಸ್ಟಾರ್ಟ್ ಆಗುತ್ತೆ, ಒಬೆಸಿಟಿ ಜೊತೆಗೆ ಬರುತ್ತೆ.
ಹಾಂ ಸರ್, ಈಗ ಸಾಮಾನ್ಯವಾಗಿ ಡಯಾಬಿಟಿಸ್ಗೆ ಮಾತ್ರೆ ತಿಂತಿರ್ತಾರೆ ಸರ್. ನೆಕ್ಸ್ಟ್ ಯಾವಾಗ ಇನ್ಸುಲಿನ್ ಅನ್ನ ಯಾವ ಸಂದರ್ಭದಲ್ಲಿ ಸ್ಟಾರ್ಟ್ ಮಾಡಬೇಕಾಗುತ್ತೆ? ಕೆಲವು ವೈದ್ಯಕೀಯ ತುರ್ತು ಪರಿಸ್ಥಿತಿಯಲ್ಲಿ ಅದು ಟೈಪ್ 1 ಇರಲಿ, ಟೈಪ್ 1 ಅಲ್ಲಿ ಇನ್ಸುಲಿನ್ನೇ ಆಧಾರ, ಇನ್ಸುಲಿನ್ ಬಿಟ್ಟು ಬೇರೆ ಯಾವುದೇ ಚಿಕಿತ್ಸಾ ಕ್ರಮ ಇಲ್ಲ. ಟೈಪ್ 2 ನಲ್ಲಿ ಕೆಲವು ವೈದ್ಯಕೀಯ ತುರ್ತು ಸಂದರ್ಭಗಳಿರ್ಬೋದು, ಸೋಂಕು ಇರ್ಬೋದು, ಏನು ಕಾಲಿಗೆ ಗಾಯ ಆಗಿರ್ಬೋದು, ಅದು ಉಲ್ಬಣಿಸ್ತಾ ಇರ್ಬೋದು, ಏಟಾಗಿರ್ಬೋದು, ಅಥವಾ ಇನ್ನಿತರ ಕೆಲವು ಹೃದಯಾಘಾತ, ಮೂತ್ರದ ಸೋಂಕು ಇತ್ಯಾದಿ ಸಂದರ್ಭಗಳಲ್ಲಿ ಇನ್ಸುಲಿನ್ ಟೈಪ್ 2 ನಲ್ಲೂ ಕೂಡ ಬೇಕಾಗ್ತದೆ. ಹಾಗೆ ಗರ್ಭಿಣಿಯರ ಮಧುಮೇಹದಲ್ಲಿ ಇನ್ಸುಲಿನ್ ಚಿಕಿತ್ಸೆಗೆ ಬಳಸಲ್ಪಡ್ತದೆ. ಅದು ಅನಿವಾರ್ಯ, ಗರ್ಭಿಣಿಯರಿಗೆ ಬೇಕು, ಕಂಟ್ರೋಲಿಗೆ ಬರೋದಿಲ್ಲ. ಟೈಪ್ 1 ಮತ್ತು ಗರ್ಭಿಣಿಯರಿಗೆ ಇನ್ಸುಲಿನ್ ಚಿಕಿತ್ಸೆ ಅತ್ಯವಶ್ಯ. ಓಕೆ ಸರ್, ಮಧುಮೇಹಕ್ಕೆ ಹೆರಿಡಿಟರಿ ಫ್ಯಾಕ್ಟರ್ ಅಂದ್ರೆ ಅನುವಂಶೀಯ ಕಾರಣಗಳು ಏನಾದರೂ ಅಂದ್ರೆ ತಂದೆಗಿದೆ ತಾಯಿಗಿದೆ ಅಂದ್ರೆ ಮಕ್ಕಳಿಗೆ ಬರೋ ಸಾಧ್ಯತೆ ಏನಾದರೂ ಇದೆ? ಚಾನ್ಸಸ್ ಎಷ್ಟು? ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಮೇಡಮ್ ಅವರೇ. ಇದರಲ್ಲಿ ನಾವು ಗಮನಿಸಬೇಕಾದ್ದು ಟೈಪ್ 1 ನಲ್ಲಿ ಅನುವಂಶೀಯತೆ ಅಷ್ಟು ತನ್ನ ಸ್ಥಾನವನ್ನು ಗುರುತಿಸಿಕೊಳ್ಳುವುದಿಲ್ಲ. ಅದೊಂದು 7ರಿಂದ 10% ವರೆಗೆ ಇರ್ಬೋದು. ಅಂದ್ರೆ ಒಬ್ಬನಿಗೆ ತಂದೆ ತಾಯಿಯಲ್ಲಿ ಟೈಪ್ 1 ಇದ್ರೆ ಮಕ್ಕಳಿಗೆ ಬರ್ತಕ್ಕಂಥ ಸಾಧ್ಯತೆ ಒಂದು 7ರಿಂದ 10% ಮಾತ್ರ. ಆದರೆ ಟೈಪ್ 2 ನಲ್ಲಿ ಅನುವಂಶೀಯತೆ ಬಹಳ ದೊಡ್ಡ ಪಾತ್ರವನ್ನು ನಿರ್ವಹಿಸುತ್ತದೆ. ತಂದೆ ತಾಯಿಗಳಿಗೆ ಒಬ್ಬರಿಗೆ ಇದ್ರೆ 30% ರಿಸ್ಕ್ ಇರ್ತದೆ ಮುಂದೆ ಮಧುಮೇಹ ಬರುವಂಥದ್ದು. ಇಬ್ಬರಿಗೂ ಇದ್ರೆ 60ರಿಂದ 70% ವರೆಗೂ ರಿಸ್ಕಿನ ಸಾಧ್ಯತೆ ಹೆಚ್ಚಾಗ್ತದೆ. ಹಾಗಾಗಿ ಅನುವಂಶೀಯತೆ ಟೈಪ್ 2 ನಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಅಂದ್ರೆ ಈಗ ತಂದೆ ತಾಯಿ ಇಬ್ರು ಶುಗರ್ ಇತ್ತು, ಡಯಾಬಿಟಿಸ್ ಅಂದ್ರೆ ನಮಗೆ ಸ್ವಲ್ಪ ನಿಧಾನವಾಗಿ ಶುರು ಆಗತ್ತೆ ಅಂತ ತಾವು ಹೇಳ್ತಾ ಇದ್ದೀರಾ. ಅನುವಂಶಿಕ ಕಾರಣಗಳು ಒಂದು ಮೈನ್ ಫ್ಯಾಕ್ಟರ್ ಆಗುತ್ತೆ ಅಂತ. ನಾವು ಯಾವ ತರ ಜೀವನ ಕ್ರಮವನ್ನು ಅನುಸರಿಸಿದ್ರೆ ಡಯಾಬಿಟಿಸ್ ಬರೋದನ್ನ ಮುಂದೆ ಹಾಕಬಹುದು? ಪ್ರಿಕಾಷನರಿ ಮೆಜರ್ಸ್ ಏನು ಅಂತ? ಕೌಟುಂಬಿಕ ಹಿನ್ನೆಲೆ ಅಥವಾ ಅನುವಂಶೀಯತೆಯ ಒಂದು ಸಾಧ್ಯತೆ ಇದ್ದಾಗ, ಹತ್ತಿರದ ರಕ್ತ ಸಂಬಂಧಿಗಳಲ್ಲಿ ಮಧುಮೇಹ ಇದ್ದಾಗ ಬಹಳ ಎಚ್ಚರಿಕೆಯಿಂದ, ಸಾಧಾರಣವಾಗಿ ಒಂದು 20-25 ವರ್ಷಕ್ಕೇನೆ ಅವರು ತುಂಬಾ ಆಕ್ಟಿವ್ ಆಗಿರಬೇಕು, ದೈಹಿಕ ಶ್ರಮವನ್ನು ನಿರ್ವಹಿಸಬೇಕು, ಆರೋಗ್ಯಕರ ತೂಕವನ್ನು ಹೊಂದಬೇಕು. ಹಾಗೆ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಪ್ರೋಟೀನ್ ಮತ್ತು ಫ್ಯಾಟ್ ಅನ್ನ ಸೇವನೆಯನ್ನು ಜಾಸ್ತಿ ಮಾಡಿಕೊಂಡು ತಮ್ಮ ತೂಕದ ಬಗ್ಗೆ ಬಹಳ ಗಮನ ಕೊಟ್ಟು ಅವರು ನಿರ್ವಹಣೆಯನ್ನು ಮಾಡಿಕೊಂಡ್ರೆ ಮುಂದೆ ಬರ್ತಕ್ಕಂಥ ಮಧುಮೇಹವನ್ನು ಅವರು 10-20 ವರ್ಷಗಳ ಕಾಲ ಖಂಡಿತವಾಗಿ ಸಾಧ್ಯ. ಆಮೇಲೆ ಡಯಾಬಿಟಿಸ್ ಅನ್ನೋದು ಒಂದು ಕಾಲದಲ್ಲಿ ವಯಸ್ಸಾದವರಿಗೆ ಮಾತ್ರ ಬರುತ್ತೆ. ಶುಗರ್ ಕಾಯಿಲೆ ಅನ್ನೋದು, ಸಕ್ಕರೆ ಕಾಯಿಲೆ ಅನ್ನೋದು ಇತ್ತು ಸರ್. ಇತ್ತೀಚೆಗೆ ಮಕ್ಕಳಲ್ಲೂ ಡಯಾಬಿಟಿಸ್ ಕಾಣಿಸ್ಕೊಳ್ತಾ ಇದೆ ಸರ್. ಈಗ ವಯಸ್ಸಿನ ಇತಿಮಿತಿನೇ ಇಲ್ದಲ್ಲ. ಇದಕ್ಕೆ ಕಾರಣಗಳನ್ನ ಏನ್ ಪಟ್ಟಿ ಮಾಡಬಹುದು ಸರ್? ಇದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಇದು ನಮ್ಮ ಜೀವನ ಶೈಲಿ. ಇವತ್ತು ನಾವು ಸ್ಕೂಲಿಗೆಲ್ಲ, ನೀವು ನಮ್ಮ ಊರಿನ ಕಡೆಯವರೇ, ನಾವು ಕಾಲೇಜಿಗೆಲ್ಲ ಹೋಗುವಾಗ ನಾವು ಕನಿಷ್ಠ 5 ಕಿಲೋಮೀಟರ್ ಮಿನಿಮಮ್ ನಡ್ಕೊಂಡು ಹೋಗಿ ವಾಪಸ್ ಬರ್ತಾ ಇದ್ದೆ. ಇವತ್ತು ನಮ್ಮ ಮಗು ನಡ್ಕೊಂಡೇನು ಕಾಲೇಜಿಗೆ ಹೋಗುದಿಲ್ಲ, ನಡ್ಕೊಂಡೇನು ಸ್ಕೂಲಿಗೆ, ಮನೆ ಮುಂದೆ ಸ್ಕೂಲಿನ ಗೇಟ್ ವರೆಗೂ ಮಗುವನ್ನು ತಗೊಂಡೋಗಿ ಬಿಡೋರು ನಾವೇ. ದೈಹಿಕ ಶ್ರಮ ಅನ್ನೋದು ಇಲ್ಲ, ಅದರ ಅಗತ್ಯದ ಬಗ್ಗೆ ಮನವರಿಕೆ ನಮ್ಗೆ ಇಲ್ಲ. ಯಾರನ್ನು ಕೇಳಿ ನಾವು ಬೆಳಗಿನ ಸಂಜೆವರೆಗೆ ಬಿಸಿ ಅಂತ ಹೇಳ್ತಾರೆ, ಟೈಮ್ ಇಲ್ಲ. ಅವರು ಅದನ್ನ ದಿನವೂ ಮಾಡ್ತಾರೆ, ಆ ಕೆಲಸವನ್ನು ಖಂಡಿತ ಅವ್ರು ಮಾಡ್ತಾರೆ, ಅದನ್ನ ನಾವು ಒಪ್ಕೋಬೇಕು. ಅದನ್ನು ಬಿಟ್ಟು ಅವರು ದೈಹಿಕ ಶ್ರಮ ಎಕ್ಸ್ಟ್ರಾ ಮಾಡಬೇಕು. 45ರಿಂದ 1 ಗಂಟೆ ಕನಿಷ್ಠ ಏನಾದರೂ ಒಂದು ಅವರಿಗೆ ಇಷ್ಟವಾದ ದೈಹಿಕ ಶ್ರಮವನ್ನು ಅವರು ಖಂಡಿತವಾಗಿ ಮಾಡಬೇಕು. ಅದು ಇವತ್ತು ಮಕ್ಕಳಲ್ಲಿ ಕಾಣಿ ಬರ್ತಾ ಇಲ್ಲ. ಶಾಲೆಗಳಲ್ಲಿ ಆಟದ ಮೈದಾನಗಳು ಸಹ ಬಹುಶಃ ಕಾಣೆ ಆಗ್ತಾ ಇದ್ದೇವೆ. ಶಾಲೆ ಇದೆ, ಮಗು ಶಾಲೆಗೆ ಹೋಗಿ ಬರ್ತದೆ. ಪಾಠಗಳ ಕಡೆ ರ್ಯಾಂಕು, ಮಾರ್ಕ್ಸು, ಕಾಂಪಿಟೇಷನ್, ಟೆನ್ಷನ್, ಒಟ್ಟು ಎಲ್ಲರಿಗೂ ಟೆನ್ಷನ್ ಜಾಸ್ತಿ ಇದೆ. ಮಕ್ಕಳಿಗೂ ಟೆನ್ಷನ್ ಇದೆ. ನೀವೇನು ಹೇಳ್ಬೇಡಪ್ಪ, ಸುಮ್ಮನೆ ಇರುವಂತ ಮಗು, ನನ್ಗೆ ಇವತ್ತು ಪಾಠ ಇದೆ ಅಂತ ಹೇಳ್ತಾರೆ. ಎಲ್ಲರೂ ಟೆನ್ಷನ್ ಅನ್ನೋದು ಅದರಲ್ಲೇ ಮುಳುಗಿದ್ದಾರೆ. ಇದ್ರ ಜೊತೆಗೆ ನಮ್ಮ ಆಹಾರ ಕ್ರಮ, ಇವತ್ತು ಅಡಿಗೆ ಮನೆ ಬಹುಶಃ ಹೆಚ್ಚಿನ ಮನೆಗಳಿಂದ ಮಾಯವಾಗ್ತಾ ಇದೆ. ಎಲ್ಲ ಹೊರಗಡೆ ತಿಂತಿರೋದು, ಸಂಸ್ಕರಿತ ಆಹಾರದ ಸೇವನೆ. ಹಾಗೆ ಇದಕ್ಕೆ ಪೂರಕವಾಗಿ ನಾವು ಬೊಜ್ಜಿನತ್ತ ಹೋಗ್ತಾ ಇದ್ದೇವೆ, ಅಲ್ಲಿ ಅತಿಯಾದ ತೂಕದ ಕಡೆಗೆ ಹೋಗ್ತಾ ಇದ್ದೇವೆ. ಇದರಿಂದ ಬೊಜ್ಜು ಎಲ್ಲೆಲ್ಲಿ ಇರ್ತದೆ ಅಲ್ಲಿ ನಮಗೆ ಮಧುಮೇಹ, ವಿಶೇಷವಾಗಿ 2ನೇ ವಿಧದ ಮಧುಮೇಹ ಅದರ ಜೊತೆಗೆ ಬಂದೇ ಸ್ವಾಗತ ಮಾಡ್ತಾರೆ. ಸ್ಟೇಜ್ ಎಲ್ಲ ರೆಡಿ ಇದೆ, ಅದು ಬರ್ಲಿಕ್ಕೆ ಒಂದು ಇನ್ವಿಟೇಷನ್ ಪ್ರಿಂಟ್ ಆಗಿ ಡೇಟ್ ಮಾತ್ರ ಹಾಕೋದು ಬಾಕಿ ಇದೆ ಅಷ್ಟೇ. ಅದರ್ವೈಸ್ ಬೊಜ್ಜು ಎಲ್ಲೆಲ್ಲಿದೆ ಅಲ್ಲಿ ಮಧುಮೇಹ ಖಂಡಿತವಾಗಿ ಬರ್ತದೆ. ಇದು ಮುಂದುವರೆದ ಎಲ್ಲ ದೇಶಗಳಲ್ಲೂ ಆಗಿದೆ, ನಮ್ಮಲ್ಲೂ ಸಹ ಇದು ಆಗ್ತಾ ಇದೆ. ಇವತ್ತು ಮಗು
ಮಗ ಅಪ್ಪನ ಕರ್ಕೊಂಡು ನಮ್ಮ ತಂದೆಗೆ ಶುಗರ್ ಬಂದಿದೆ ಅಂತ ಹೇಳೋ ಕಾಲ ಹೋಗಿದೆ. ಸರ್ ಈಗ ನಾವು ಅಪ್ಪ ಡಾಕ್ಟ್ರೇ ನನ್ನ ಮಗನ ಶುಗರ್ ಬಂದ್ಬಿಟ್ಟಿದೆ, ಮಗನಿಗೆ 30 ವರ್ಷಕ್ಕೆ ಬರ್ತದೆ, ಅಪ್ಪನಿಗೆ 70 ವರ್ಷಕ್ಕೆ ಬರ್ತದೆ. ಅವರು 70 ವರ್ಷದವರೆಗೆ ಯಾಕೆ ಬರ್ತದೆ ಅಂದ್ರೆ ಅವ್ರು ಅಷ್ಟು ಆಕ್ಟಿವ್ ಆಗಿದ್ರು, ಹಾಗಾಗಿ ಅವರಿಗೆ 70ನೇ ವರ್ಷಕ್ಕೆ ಬರ್ತದೆ. ಮಗ ಅಷ್ಟು ಆಕ್ಟಿವ್ ಆಗಿ ಇಲ್ಲ, ಹಾಗಾಗಿ ಅವನಿಗೆ 25-30 ವರ್ಷಕ್ಕೆ ಬರ್ತಾ ಇದೆ. ಅಪ್ಪ ಮಗನನ್ನ ಕರ್ಕೊಂಡು ಡಾಕ್ಟ್ರೇ ನಮ್ಮ ಮಗನಿಗೆ ಸಕ್ಕರೆ ಕಾಯಿಲೆ ಬಂದಿದೆ ಅಂತ ಹೇಳುವ ಪರಿಸ್ಥಿತಿಯನ್ನ ನಾವೇ ತಂದುಕೊಂಡಿದ್ದೇವೆ. ಇದು ದೊಡ್ಡ ದುರಂತ ಅಂತಾನೆ ಅನ್ಸುತ್ತೆ ಸರ್. ಗಾಬರಿ ಆಗುತ್ತೆ ನೀವು ಹೇಳೋದ್ ಕೇಳಿದ್ರೆ. ಮಧುಮೇಹ ಈಗ ಆರೋಗ್ಯವಂತ ಅಪ್ಪ ಶುಗರ್ ಕಾಯಿಲೆ ಇರೋದು ಮೊದಲ ಆಸ್ಪತ್ರೆ ಕರ್ಕೊಂಡು ಹೋಗೋ ಪರಿಸ್ಥಿತಿ ಇದೆ. ಬಿಕಾಸ್ ಆಫ್ ಲೈಫ್ ಸ್ಟೈಲ್, ಫುಡ್ ಸ್ಟೈಲ್ ಕಾರಣ ಅಂತ ಹೇಳಿ ಆದಷ್ಟು ಪ್ರಿಕಾಷನರಿ ಮೆಜರ್ಸ್ ಬೇಕು. ಮಕ್ಕಳಲ್ಲಿ ಬೊಜ್ಜಿನ ಇದು ಹೆಚ್ಚಾಗ್ತಾ ಇದೆ. ನೀವು ಸ್ಕೂಲಿಗೆ ಹೋಗೋ, ಬಸ್ಸಲ್ಲಿ ಹೋಗೋ ಯಾವ ಮಕ್ಕಳನ್ನು ಬೇಕಾದ್ರೂ ನೋಡಿ, ಕನ್ನಡತೆಯಲ್ಲೇ ನೀವು ನೋಡಿ ಹೇಳ್ಬೋದು ಅದರಲ್ಲಿ ಬೊಜ್ಜಿನ ಮಕ್ಕಳು ಎಷ್ಟಿದ್ದಾರೆ, ತೆಳು ಇರ್ತಕ್ಕಂಥ ಸಪೂರ ಇರ್ತಕ್ಕಂಥ ಮಕ್ಕಳು ಎಷ್ಟಿದ್ದಾರೆ. ಹಾಗಾಗಿ ಇದನ್ನು ನಾವು ಚೈಲ್ಡ್ಹುಡ್ ಒಬೆಸಿಟಿ ಅಂತ ಹೇಳ್ತೀವಿ. ಇದು ತುಂಬಾ ಹೆಚ್ಚಾಗ್ತಾ ಇದೆ. ಇದು ಸಂಸ್ಕರಿತ ಆಹಾರ ಸೇವನೆಯಿಂದ, ಚಟುವಟಿಕೆ ಇಲ್ಲದ ಜೀವನ ಕ್ರಮದಿಂದ ಬರ್ತಾ ಇದೆ. ನಮ್ಮಲ್ಲಿ ಇದೆ, ನಮ್ಮ ಮಕ್ಕಳಲ್ಲೂ ಇದೆ. ಹಾಗಾಗಿ ಮಕ್ಕಳಲ್ಲಿ ಕೂಡ ಮಧುಮೇಹ ಹೆಚ್ಚಾಗ್ತಾ ಇದೆ. ಅಂದ್ರೆ ಆದಷ್ಟು ಚಿಕ್ಕ ವಯಸ್ಸಿನಿಂದ ದೈಹಿಕ ಚಟುವಟಿಕೆಗಳನ್ನು ಕ್ರಮದ ಬಗ್ಗೆ, ಪಠ್ಯಕ್ರಮದ ಜೊತೆ ಪಠ್ಯೇತರ ಚಟುವಟಿಕೆ ಯಾವ್ದೊಂದು ಸ್ಪೋರ್ಟ್ಸ್ ಅನ್ನ ಆಯ್ಕೆ ಮಾಡೋದು, ಕರಾಟೆಗೆ ಸೇರುವಂತದ್ದು, ಒಟ್ನಲ್ಲಿ ಬೆಳಗ್ಗೆ ಆಗ್ಲಿಲ್ಲ ಅಂದ್ರೆ ಸಂಜೆನಾದ್ರು ಒಂದು ಅರ್ಧ ಗಂಟೆ ಮನೆ ಮುಂದಾರು ಆಟ ಆಡುವಂತದ್ದನ್ನ ಮಕ್ಕಳಿಗೆ ರೂಢಿಸಿದ್ರೆ, ಸೈಕ್ಲಿಂಗ್, ಸ್ವಿಮ್ಮಿಂಗ್, ಒಟ್ಟು ಒಂದು ಎಂಕರೇಜ್ಮೆಂಟ್, ಅದಕ್ಕೆ ದೈಹಿಕ ಶ್ರಮಕ್ಕೆ ಪೂರಕವಾಗಿ ಒಂದು ಕ್ರೀಡೆಯನ್ನ ರೂಢಿಸ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತೇವೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಹಾಗೆ ಪ್ಯಾಂಕ್ರಿಯಾಸ್ ಮಧುಮೇಹದಲ್ಲಿ ಯಾವ ಪಾತ್ರವನ್ನು ವಹಿಸುತ್ತೆ ಸರ್? ಪ್ಯಾಂಕ್ರಿಯಾಸ್ ಮಧುಮೇಹದಲ್ಲಿ ತುಂಬಾ ಮುಖ್ಯವಾದ ಸ್ಥಾನದಲ್ಲಿದೆ. ನಮ್ಮ ಕಾರ್ಬೋಹೈಡ್ರೇಟ್ನ ಜೀರ್ಣಕ್ರಿಯೆಗೆ ಮತ್ತು ಮೆಟಬಾಲಿಸಮ್, ಚಯಾಪಚಯ ಕ್ರಿಯೆಗೆ ಬೇಕಾಗುವ ಬಹಳಷ್ಟು ಹಾರ್ಮೋನ್ ಅಥವಾ ರಸದೂತಗಳು ಪ್ಯಾಂಕ್ರಿಯಾಸ್ನಿಂದ ಬರ್ತವೆ. ಅಲ್ಲಿ ಮುಖ್ಯವಾದದ್ದು ಬೀಟಾ ಜೀವಕೋಶದಿಂದ ಬರ್ತಕ್ಕಂಥ ಇನ್ಸುಲಿನ್. ಯಾವಾಗ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗಲಿಕ್ಕೆ ಹೋಗ್ತದೆ ಆಹಾರ ಸೇವನೆಯ ನಂತರ, ಅದು ರಕ್ತಗತವಾಗಿ, ಆಗ ಇನ್ಸುಲಿನ್ ಆಟೋಮೆಟಿಕ್ ಆಗಿ ಸಿಗ್ನಲ್ ಹೋಗ್ತದೆ, ಸ್ವಿಚ್ ಆನ್ ಸ್ವಿಚ್ ಆಫ್ ತರ. ಗ್ಲೂಕೋಸ್ ರಕ್ತದಲ್ಲಿ ಹೆಚ್ಚಾಗ್ತಾ ಇದೆ ಅಂದ್ರೆ ತಕ್ಷಣದಲ್ಲಿ ಸ್ವಿಚ್ ಆನ್ ಆಗ್ತದೆ, ಇನ್ಸುಲಿನ್ ಬರ್ತದೆ, ರಕ್ತದಲ್ಲಿ ಇರ್ತಕ್ಕಂಥ ಗ್ಲೂಕೋಸ್ ಅನ್ನ ಬೇರೆ ಕಡೆಗೆ ಬೇರೆ ಬೇರೆ ರೀತಿಯಲ್ಲಿ ಖರ್ಚು ಮಾಡಲಿಕ್ಕೆ, ಇಲ್ಲ ಬೇರೆ ಕಡೆ ಸ್ಟೋರ್ ಮಾಡಲಿಕ್ಕೆ ಟ್ರೈ ಮಾಡ್ತದೆ. ಸೊ ಹಾಗಾಗಿ ಇನ್ಸುಲಿನ್ ಪ್ಯಾಂಕ್ರಿಯಾಸ್ನ ಬೀಟಾ ಜೀವಕೋಶದಿಂದ ಉತ್ಪತ್ತಿ ಆಗಿದೆ. ಇದಲ್ಲದೆ ಪ್ಯಾಂಕ್ರಿಯಾಸ್ನಿಂದ ಆಲ್ಫಾ ಜೀವಕೋಶಗಳಿಂದ ಗ್ಲುಕಗಾನ್ ಅನ್ನುವಂಥ ಇನ್ನೊಂದು ಹಾರ್ಮೋನ್ ಬರ್ತದೆ. ಅದು ಇನ್ಸುಲಿನ್ ಏನು ಕೆಲಸ ಮಾಡ್ತದೆ ಅಂದ್ರೆ, ಇನ್ಸುಲಿನ್ ರಕ್ತದ ಗ್ಲೂಕೋಸ್ ಅನ್ನು ಕಡಿಮೆ ಮಾಡಿ ಸ್ಟೋರ್ ಹೌಸ್ ಕಡೆಗೆ ಅಥವಾ ಖರ್ಚಿನ ಕಡೆಗೆ ಗ್ಲೂಕೋಸ್ ಅನ್ನು ದೂಡ್ತದೆ. ಗ್ಲುಕಗಾನ್ ಇದಕ್ಕೆ ವಿರುದ್ಧವಾದ ಕೆಲಸವನ್ನು ಮಾಡ್ತದೆ, ರಕ್ತದ ಗ್ಲೂಕೋಸ್ ಅಂಶವನ್ನು ಹೆಚ್ಚಿಸ್ತದೆ ಹಾಗೂ ಸ್ಟೋರ್ ಹೌಸ್ಗಳಿಂದ ಗ್ಲೂಕೋಸ್ ಅನ್ನು ಬಿಡುಗಡೆ ಮಾಡಿ ರಕ್ತಕ್ಕೆ ತರ್ತದೆ. ಸೊ ಈ ಎರಡು ಹಾರ್ಮೋನ್ಗಳು ಪ್ಯಾಂಕ್ರಿಯಾಸ್ನಿಂದಲೇ ಬರ್ತದೆ. ಇದಕ್ಕೆ ಏನಾದರೂ ತೊಂದರೆ ಆದಲ್ಲಿ ಮಧುಮೇಹ ಕಟ್ಟಿಕೊಳ್ಳಬಹುದು. ಈಗ ಡಯಾಬಿಟಿಸ್ ಇರುವಂತರು ಅಂದ್ರೆ ಮಧುಮೇಹ ಇರುವಂತರು ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗ್ಬೇಕು ಅಂತ ಫೀಲ್ ಆಗುತ್ತೆ ಸರ್. ಅದು ಯಾವ ಕಾರಣಕ್ಕೆ ಅಂತ ಹೇಳ್ಬೋದು ಸರ್? ನಮ್ಮ ದೇಹದಲ್ಲಿ ಸಹಜ ಸ್ಥಿತಿಯನ್ನು ನೋಡಿದೆವು, ಮಧುಮೇಹದ ನಿರ್ಧಾರ ಆರಂಭಿಕ ಹಂತವನ್ನು ನೋಡಿದೆವು. ನಮ್ಮ ಮೂತ್ರಜನಕಾಂಗಕ್ಕೆ ಸಹ ಒಂದು ಕೆಪಾಸಿಟಿ ಅಂತ ಇದೆ. ಅದು ಒಂದು 180 ಮಿಲಿಗ್ರಾಮ್ ಅಥವಾ ಕೆಲವೊಂದು 200 ಮಿಲಿಗ್ರಾಮ್ನಷ್ಟು ರಕ್ತದ ಗ್ಲೂಕೋಸ್ ಮಟ್ಟ ಇದ್ರೆ ಅದು ಅದನ್ನು ವಾಪಸ್ ಹೀರಿಕೊಂಡು ರಕ್ತಕ್ಕೆ ಸೇರಿಸ್ತದೆ. 180-200 ಮಿಲಿಗ್ರಾಮ್ನ ದಾಟಿದ ರಕ್ತದ ಗ್ಲೂಕೋಸ್ ಮಟ್ಟ ಅಂದ್ರೆ ಸಕ್ಕರೆ ಕಾಯಿಲೆ ಹೆಚ್ಚಾಗ್ತಾ ಇದೆ, ಕಾಯಿಲೆ ಉಲ್ಬಣಿಸ್ತಾ ಇದೆ, ಆಗ ಅದಕ್ಕೆ ಮೂತ್ರಜನಕಾಂಗಕ್ಕೆ ಗ್ಲೂಕೋಸ್ ಅನ್ನು ವಾಪಸ್ ಹೀರಿ ರಕ್ತಕ್ಕೆ ತಂದುಕೊಳ್ಳಲಿಕ್ಕೆ ಆಗೋದಿಲ್ಲ. ಅದು ಮೂತ್ರದಲ್ಲಿ ಹಾದು ಹೋಗ್ಲಿಕ್ಕೆ ಶುರುವಾಗ್ತದೆ ಗ್ಲೂಕೋಸ್ ಅಂಶ. ಇದನ್ನು ನಾವು ಅದಕ್ಕೋಸ್ಕರವಾಗಿ ಸಿಹಿ ಮೂತ್ರ ಕಾಯಿಲೆ ಅಂತ ಬಹಳ ಹಿಂದೆನೆ ಅದಕ್ಕೆ ಹೆಸರಿಟ್ಟಿದೆ. ಹಾಗೆ ಈ ಗ್ಲೂಕೋಸ್ ಎಲ್ಲೆಲ್ಲಿ ಹೋಗ್ತದೆ ಅದು ತನ್ನ ಜೊತೆಗೆ ನೀರನ್ನು ತೆಗೆದುಕೊಂಡು ಹೋಗ್ತದೆ, ಗ್ಲೂಕೋಸ್ ಒಟ್ಟಿಗೆ ನೀರು ಹೋಗ್ತದೆ. ಹಾಗಾಗಿ ಇದು ಅತಿಯಾದ ಮೂತ್ರ ವಿಸರ್ಜನೆಗೆ ಬರೀ ಹೆಸರು ಬರಲಿಕ್ಕೂ ಕೂಡ ಕಾರಣ, ಅತಿಯಾದ ಮೂತ್ರ ವಿಸರ್ಜನೆಗೂ ಕೂಡ ಕಾರಣ ಆಗುತ್ತೆ ಸರ್. ಮತ್ತೆ ಇನ್ನೊಂದು ಸಿಂಟಮ್ಸ್ ಅಂದ್ರೆ ಸರ್, ಈಗ ಡಯಾಬಿಟಿಸ್ ಇರೋರಿಗೆ ಪದೇ ಪದೇ ಬಾಯಾರಿಕೆ ಆಗ್ತಾ ಇರುತ್ತೆ, ನೀರು ಕುಡಿಬೇಕು, ಕುಡಿದೊಂದು ಅರ್ಧ ಗಂಟೆ ಮತ್ತೆ ಕುಡಿಬೇಕು ಅನ್ಸುತ್ತೆ. ಅದು ಯಾವ ಎಫೆಕ್ಟ್ ಇಂದ ಆದಾಗ? ಈಗ ಅಂದ್ರೆ ಎಷ್ಟು ಲೀಟರ್ ನೀರು ಕುಡಿಬೇಕು? ಸಹಜ ವ್ಯಕ್ತಿ ಅಂದ್ರೆ ಡಯಾಬಿಟಿಸ್ ಬರದೇ ಇರೋ ವ್ಯಕ್ತಿಗೂ ಈ ಶುಗರ್ ಪೇಷಂಟ್ ಆಗಿರ್ತಾರಲ್ಲ ಸರ್, ಅವರಿಗೂ ವಾಟರ್ ಅಲ್ಲಿ ಎಷ್ಟು ವ್ಯತ್ಯಾಸವನ್ನು ಕಂಡ್ಕೋಬೇಕು? ಯಾರು ಜಾಸ್ತಿ ನೀರು ಕುಡಿಬೇಕಾಗುತ್ತೆ? ಇದು ಒಂದು ಕೆಲವರು ಅತಿಯಾಗಿ ಶುಗರ್ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತನೋ ಯಾರೋ ಹೇಳಿದ್ದಾರೆ ಅಂತನೋ ವಿಪರೀತ ಕುಡಿಯೋದು
ಅಮೃತನ ವಿಷ ಅನ್ನೋ ಹಾಗೆ ಆಗ್ಬಿಡುತ್ತಲ್ಲ ಸರ್, ಎಷ್ಟು ನೀರನ್ನು ಅವ್ರಿಗೆ ಕುಡಿಬೇಕು? ಬಾಯಾರಿಕೆ ಈ ಕಾಯಿಲೆಯಲ್ಲಿ ಸಹಜವಾಗಿ ಆಗ್ತದೆ. ಹಾ, ಸರ್. ಯಾಕಂದ್ರೆ ನಾವೀಗ ಅತಿಯಾದ ಮೂತ್ರ ವಿಸರ್ಜನೆಯನ್ನು ನೋಡಿದ್ವಿ. ಹಾ, ಇದು ಅತಿಯಾದ ಮೂತ್ರ ವಿಸರ್ಜನೆಯಿಂದ ದೇಹದಲ್ಲಿ ಜೀವಕೋಶಗಳಿಗೆ ನೀರಿನ ಅಂಶ ಕಡಿಮೆ ಆಗ್ತಾ ಹೋಗ್ತದೆ. ಒಂದು ರೀತಿ ಅವು ಶ್ರಿಂಕ್ ಆಗಿರ್ತದೆ. ಇದು ಮೆದುಳಿಗೆ ಸಿಗ್ನಲ್ ಅನ್ನು ಕೊಡ್ತದೆ. ಮೆದುಳಿಗೆ ಬಾಯಾರಿಕೆಯ ಸಿಗ್ನಲ್ ಹೋಗ್ತದೆ. ಡಿಹೈಡ್ರೇಷನ್ ಇಂದ ದೇಹದಲ್ಲಿ ನಿರ್ಜಲತೆ ಆಗಿ ಅತಿಯಾದ ಮೂತ್ರ ವಿಸರ್ಜನೆಯಿಂದ ಅವರಿಗೆ ಬಾಯಾರಿಕೆಯ ಅನುಭವ ಆಗ್ತದೆ. ಹಾಗಾಗಿ ಅವರು ನೀರು ಕುಡಿತಾ ಹೋಗ್ತಾರೆ. ಸಾಮಾನ್ಯವಾಗಿ ನಾವೆಲ್ಲ 1.5 2 ಲೀಟರ್ ನೀರು ಎಲ್ಲರೂ ಕುಡಿತೀವಿ. ಆದರೆ ಮಧುಮೇಹಿಗಳು ನೀವೇ ಹೇಳಿದಾಗ ಅರ್ಧ ಗಂಟೆಗೆ ನೀರು ಕುಡಿಯೋ ಒಂದು ನೀರಡಿಕೆ ಆಗುವಂತ ಒಂದು ಸಂದರ್ಭ ಬರ್ತದೆ. ಬಾಯಾರಿಕೆ ಆದಾಗ ನೀರು ಕುಡಿಯೋದ್ರಿಂದ ಏನು ಪ್ರಾಬ್ಲಮ್ ಏನಾಗಲ್ಲ. ಮಧುಮೇಹದ ತೊಂದರೆ ಏನು, ಯೂರಿನ್ ಪಾಸ್ ಆಗ್ತಾ ಇರುತ್ತೆ, ನೀರು ಕುಡಿಯೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೀವಿ ಸರ್. ಆಮೇಲೆ ಇನ್ನು ಸರ್, ಶುಗರ್ ಸ್ಟಾರ್ಟ್ ಆದ ತಕ್ಷಣ ಕೆಲವರು ದಿಢೀರ್ ವೆಯ್ಟ್ ಲಾಸ್ ಮಾಡ್ತಾರೆ. ಅದು ಆಂಗ್ಸೈಟಿಯಿಂದನೂ ಅಥವಾ ದೇಹದಲ್ಲಿ ಆಗುವಂತ ಒಂದು ಪ್ರಕ್ರಿಯೆ ಸರ್? ದೇಹದಲ್ಲಿ ಆಗ್ತಕ್ಕಂಥ ಕೆಲವು ಬದಲಾವಣೆಗಳಿಂದ ಅದು ಆಗ್ತದೆ. ಹಾ ಸರ್. ಅಂದ್ರೆ ಗ್ಲೂಕೋಸ್ ರಕ್ತದಲ್ಲಿ ಹೆಚ್ಚಿದೆ ಹಾ ಸರ್. ಮಧುಮೇಹದಲ್ಲಿ, ಆದರೆ ಇನ್ಸುಲಿನ್ ತನ್ನ ಕೆಲಸ ಮಾಡ್ತಾ ಇಲ್ಲ, ಅದು ಉತ್ಪತ್ತಿ ಆಗ್ತಾ ಇಲ್ಲ ಅಥವಾ ಅದರ ಕೆಲಸಕ್ಕೆ ಪ್ರತಿರೋಧದ ಪರಿಸ್ಥಿತಿ ಇದೆ. ಹಾಗಾಗಿ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟ ಹೆಚ್ಚಾಗ್ತಾ ಹೋಗ್ತದೆ ಮಧುಮೇಹದಲ್ಲಿ. ಹಾ ಸರ್. ತಿಂಗಳಾಗ್ತಾ ಇದ್ದಾಗೆ ಒಂದು 200 ಇದ್ದದ್ದು 250 300 ಆಗ್ಬೋದು, 300 ಇದ್ದದ್ದು 400 ಆಗ್ತಾ ಹೋಗ್ತದೆ. ಹೀಗೆ ಹೆಚ್ಚಾಗ್ತಾ ಹೋಗ್ತಕ್ಕಂಥ ಗ್ಲೂಕೋಸ್ ಬಳಕೆಗೆ ಮಾತ್ರ ಲಭ್ಯ ಇಲ್ಲ. ಯಾಕಂದ್ರೆ ಇನ್ಸುಲಿನ್ ಇಲ್ಲದೆ ಗ್ಲೂಕೋಸ್ನ ಬಳಕೆ ದೇಹದಲ್ಲಿ 99% ಆಗೋದಿಲ್ಲ. ಇನ್ಸುಲಿನ್ ಬೇಕೇ ಬೇಕು. ಈಗ ಗ್ಲೂಕೋಸ್ ಇದೆ, ಆದರೆ ಅದು ಬಳಕೆಗೆ ಇಲ್ಲದೆ ಇರೋದ್ರಿಂದ ಜೀವಕೋಶಗಳಿಗೆ ಒಂದು ಹಸಿವಿನ ಅನುಭವ ಆಗ್ತದೆ. ಆಗ ದೇಹದಲ್ಲಿ ಬೇರೆ ರೀತಿಯ ಚಯಾಪಚಯ ಕ್ರಿಯೆಗಳು ನಡೀತವೆ. ಪ್ರೋಟೀನ್ ಇದೆ, ಫ್ಯಾಟ್ ಇದೆ. ದೇಹ ಗ್ಲೂಕೋಸ್ ಅನ್ನು ಬಳಸಲು ಸಾಧ್ಯ ಇಲ್ಲದೆ ಇರೋದ್ರಿಂದ ಫ್ಯಾಟ್ ಮತ್ತು ಪ್ರೋಟೀನ್ ಅನ್ನು ಬಳಸ್ತದೆ. ದೈನಂದಿನ ಕೆಲಸ ಕಾರ್ಯಕ್ಕೆ ಶಕ್ತಿ ಬೇಕಲ್ಲ, ಅದು ಈಗ ಫ್ಯಾಟ್ ಮತ್ತು ಪ್ರೋಟೀನ್ ಇಂದ ಬರ್ತದೆ, ಕೊಬ್ಬು ಮತ್ತು ಪ್ರೋಟೀನ್. ಹಾಗಾಗಿ ವ್ಯಕ್ತಿ ಮಾಂಸಖಂಡದ ಒಂದು ಕಸುವಿನ ಮಾಂಸಖಂಡ ಇದೆ, ಅದು ಸಣ್ಣಗಾಗ್ತಾ ಹೋಗ್ತದೆ, ಮಾಂಸಖಂಡಗಳು ಕರಗ್ತವೆ. ಸೊ ಸಹಜವಾಗಿ ತೂಕ ಆಗ್ತದೆ. ಇದು ರಕ್ತದಲ್ಲಿ ಗ್ಲೂಕೋಸ್ ಮಟ್ಟ ಹೆಚ್ಚಾದಾಗೆ ತೂಕ ಸಹ ಕಡಿಮೆ ಆಗ್ತದೆ. ಟೈಪ್ 1 ನಲ್ಲಿ ಇದು ತುಂಬಾ ಹೆಚ್ಚು ಕಂಡುಬರುವುದು, ಹೆಚ್ಚು ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ತೀರಾ ಸರ್. ಆಮೇಲೆ ಈಗ ನಮಗೆ ಶುಗರ್ ಸ್ಟಾರ್ಟ್ ಆಯಿತು ಅಂದ ತಕ್ಷಣ ನಾವು ಯಾವ ರೀತಿ ಫುಡ್ ಸ್ಟೈಲ್, ಲೈಫ್ ಸ್ಟೈಲ್ ಅನ್ನು ರೂಢಿಸ್ಕೋಬೇಕಾಗುತ್ತೆ ಸರ್? ಒಂದು, ಈಗಾಗಲೇ ನಾವು ನೋಡಿಕೊಂಡ ಹಾಗೆ ರಕ್ತದ ಗ್ಲೂಕೋಸ್ ಮಟ್ಟದ ನಿಯಂತ್ರಣ, ಅದನ್ನು ನಾವು ಮುಂದೆ ಚರ್ಚೆ ಮಾಡ್ತೇವೆ. ರಕ್ತದ ಗ್ಲೂಕೋಸ್ ಮಟ್ಟದ ನಿಯಂತ್ರಣದ ಕಡೆ ಗಮನ ಕೊಡಬೇಕು. ಆರೋಗ್ಯಕರ ಆಹಾರ ಸೇವನೆಯತ್ತ ಗಮನ ಕೊಡಬೇಕು. ಇದರಲ್ಲಿ ಮುಖ್ಯವಾಗಿ ಈಗ ನಾವು ದಕ್ಷಿಣ ಭಾರತದವರಂತೂ ಅಟ್ಲೀಸ್ಟ್ 90% 95% ಕಾರ್ಬೋಹೈಡ್ರೇಟ್ ಅನ್ನೇ ತಿಂತೀವಿ. ಇದನ್ನ ಕನಿಷ್ಠ 30% ಆದ್ರೂ ಕಡಿಮೆ ಮಾಡಬೇಕು, ಒಂದು 50-60%ಗೆ ಬರಬೇಕು. ಸೊ ಕಾರ್ಬೋಹೈಡ್ರೇಟ್ ಸೇವನೆಯನ್ನ ಕಡಿಮೆ ಮಾಡಬೇಕು. ಹಾಗೆ ಸುಲಭವಾಗಿ ಜೀರ್ಣವಾಗ್ತಕ್ಕಂಥ ಕಾರ್ಬೋಹೈಡ್ರೇಟ್ಗಳು, ಅಂದ್ರೆ ಇವೆಲ್ಲ ಹೆಚ್ಚಿನವೆಲ್ಲ ಸ್ವೀಟ್ ಮತ್ತೆ ಬೇಕರಿ ಪದಾರ್ಥಗಳು ಇವೆಲ್ಲ ಏನಿದ್ದಾವೆ ಅಥವಾ ಸಾಫ್ಟ್ ಡ್ರಿಂಕ್ಸ್, ಇವುಗಳ ಸೇವನೆಯನ್ನ ಕಡಿಮೆ ಮಾಡಬೇಕು. ಫ್ಯಾಟ್ ಮತ್ತು ಪ್ರೋಟೀನ್ ಅನ್ನ ಜಾಸ್ತಿ ಮಾಡಬೇಕು. ಆರೋಗ್ಯಕರ ತೂಕ, ಒಬ್ಬ ಮನುಷ್ಯನಿಗೆ ಆರೋಗ್ಯಕರ ತೂಕ ಏನು ಅಂತ ವೈದ್ಯರು ನಿರ್ಧಾರ ಮಾಡಿ ಹೇಳ್ತಾರೆ. ಆ ತೂಕವನ್ನು ಹೊಂದುವತ್ತ ಹಾಗೂ ಅದನ್ನ ಕಾಯ್ದುಕೊಳ್ಳುವತ್ತ 3 ತಿಂಗಳಲ್ಲಿ ಅವರು ಸರ್ ನಾನು 5 kg ಇಳಿಸಿದ್ದೇನೆ ಸರ್ ನೋಡಿ ಸರ್ ಅಂತ ಬರ್ತಾರೆ, ಹೆಮ್ಮೆಯಿಂದ ಹೇಳ್ತಾರೆ. ಆದ್ರೆ 1 ವರ್ಷ ಕಳೆದ ಮೇಲೆ 60 kgಯಿಂದ 58ಕ್ಕೆ ಬಂದ ಮನುಷ್ಯ ಮುಂದೆ 65 kgಗೆ ಹೋಗಿರ್ತಾರೆ. ಅದು ಉಪಯೋಗ ಆಗುತ್ತೆ. ಕಾನ್ಶಿಯಸ್ ಆಗಿ ಅದನ್ನ ಕಾಯ್ದುಕೊಳ್ಬೇಕು. ಕಾಯ್ದುಕೊಂಡಲ್ಲಿ ಮಾತ್ರ ಆತನಿಗೆ ಅನುಕೂಲ ಜಾಸ್ತಿ ಆರೋಗ್ಯ ದೃಷ್ಟಿಯಲ್ಲಿ. ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ ಸರ್. ಈಗ ಶುಗರ್ ಸ್ಟಾರ್ಟ್ ಆದ್ಮೇಲೆ ಸರ್ ಎಷ್ಟು ತಿಂಗಳಿಗೊಮ್ಮೆ ಡಾಕ್ಟರ್ ಹತ್ರ ಚೆಕಪ್ಗೆ ಹೋಗ್ಬೇಕಾಗುತ್ತೆ ಸರ್? ರೊಟೀನ್ ಚೆಕಪ್ ಅಂತ ಇರ್ತಾರೆ, ತಿಂಗಳಿಗೆ ಒಂದ್ಸಲ, 6 ತಿಂಗಳಿಗೆ ಒಂದ್ಸಲ, ವರ್ಷಕ್ಕೊಂದ್ಸಲ ಚೆಕಪ್ ಮಾಡಿಸ್ಕೊಂಡ್ರೆ ಸಾಕು ಅನ್ನೋರು ಇರ್ತಾರೆ ಸರ್. ಹೌದು, ನಮ್ಮಲ್ಲಿ ಕೆಲವರು ವರ್ಷಕ್ಕೊಮ್ಮೆ ಬರೋ ಬಹಳ ಪೇಷಂಟ್ ಇದ್ದಾರೆ. ಅದು ತಪ್ಪು. ಹಲವಾರು ಕಾರಣಗಳಿಂದ ಹಾಗೆ ಮಾಡ್ತಾ ಇರ್ತಾರೆ, ಅದು ಬೇರೆ. ಅದರ ಕಾರಣ ಏನು ಅಂತ ನೋಡಿ ನಾವು ಅದನ್ನ ಅಡ್ರೆಸ್ ಮಾಡಬೇಕಾಗುತ್ತೆ. ಆದರೆ ವೈದ್ಯಕೀಯವಾಗಿ ನಾವು ನೋಡೋದಾದ್ರೆ ನಿಮ್ ಶುಗರ್ ಜಾಸ್ತಿ ಇದ್ರೆ ನಿಮ್ಗೆ ಹೆಚ್ಚು ಪರೀಕ್ಷೆಗಳು ಬೇಕು. ಹೆಚ್ಚು ಬಾರಿ ನೀವು ಗ್ಲೂಕೋಸ್ ಟೆಸ್ಟ್ ಮಾಡಿಕೊಂಡು ರಕ್ತದ ಗ್ಲೂಕೋಸ್ ಅಂಶವನ್ನ ರಿಪೋರ್ಟ್ ಅನ್ನ ವೈದ್ಯರಿಗೆ ತೋರಿಸಿ, ಭೇಟಿ ಮಾಡಿ, ಸಮಾಲೋಚನೆ ನಡೆಸಿ ರಕ್ತದ ಗ್ಲೂಕೋಸ್ ಅಂಶದ ನಿಯಂತ್ರಣದ ಕಡೆಗೆ ಅಥವಾ BP, ಕೊಲೆಸ್ಟ್ರಾಲ್ ಇವುಗಳ ನಿಯಂತ್ರಣದ ಬಗ್ಗೆ ಏನು ಅಗತ್ಯ ಕ್ರಮ ಇದೆ ಅದನ್ನು ಮಾಡಬೇಕು.
ನಾನು ಇಲ್ಲಿ ಹಾಗೆ ಸುಮ್ಮನೆ ಹೇಳ್ತೀನಿ, ನಾನು ನನ್ನ ಪೇಷಂಟಿಗೆಲ್ಲ ಹೇಳ್ತಾ ಇರ್ತೀನಿ, ಅಮೆರಿಕ ಹೊರದೇಶಗಳಲ್ಲಿ ದಿನಕ್ಕೆ 5 ಸರಿ ಚೆಕ್ ಮಾಡಿಕೊಂಡು ಇನ್ಸುಲಿನ್ ಮಾತ್ರ ಇವನ್ನೆಲ್ಲ ಅವರೇ ಮನೆಯಲ್ಲಿ ಸೆಲ್ಫ್ ಮೆಡಿಕೇಶನ್ ಮಾಡ್ಕೋತಾರೆ. ಅಂದ್ರೆ ದಿನಕ್ಕೆ 5 ಬಾರಿ ಚೆಕ್ ಮಾಡ್ತಾರೆ. ನಮ್ಮಲ್ಲಿ ನಾವೇನಾದ್ರೂ 5 ಬಾರಿ ಚೆಕ್ ಮಾಡ್ಬೇಕಪ್ಪ ಅಂದ್ರೆ ಈ ಡಾಕ್ಟರ್ ರಕ್ತ ಇರ್ತಾರೆ ಅಂತ ಹೇಳ್ತಾರೆ, ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟ ಹೆಚ್ಚಿದ್ರೆ ಹೆಚ್ಚು ಪರೀಕ್ಷೆ ಮಾಡಿಕೊಂಡು 3 ದಿನಕ್ಕೋ 5 ದಿನಕ್ಕೋ ವಾರಕ್ಕೊಮ್ಮೆನೋ ಖಂಡಿತವಾಗಿ ವೈದ್ಯರನ್ನು ಭೇಟಿ ಮಾಡಿ ರಕ್ತದ ಗ್ಲೂಕೋಸ್ ಅಂಶದ ನಿಯಂತ್ರಣಕ್ಕಾಗಿ ಚಿಕಿತ್ಸೆಯಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಡ್ಬೇಕು. ನಿಯಂತ್ರಣಕ್ಕೆ ಬಂದ ಮೇಲೆ, ನಿಯಂತ್ರಣ ಅಂದ್ರೆ ಏನು ಅಂತ ನಾವು ಮುಂದೆ ಮಾತಾಡ್ತೇವೆ, ನಿಯಂತ್ರಣಕ್ಕೆ ಬಂದ ಮೇಲೆ ತಿಂಗಳಿಗೊಮ್ಮೆ ಏನೂ ತೊಂದರೆ ಇಲ್ಲ, ನಿಮ್ಮ ಊರಲ್ಲೇ ಒಂದ್ಸರಿ ಅಲ್ಲೇ ಚೆಕ್ ಮಾಡಿಸ್ಕೊಳ್ಳಿ, ವೈದ್ಯರು ಹೇಳಿರ್ತಾರೆ ಇಷ್ಟಿದ್ರೆ ಸರಿ ಇದೆ ಅಂತ. ಆಗ ವೈದ್ಯರ ಹತ್ರ ಬರುವ ಅವಶ್ಯಕತೆ ಇಲ್ಲ. ಅದೇ ಮಾತ್ರೆ ಔಷಧಿ ಅಥವಾ ಏನು ಚಿಕಿತ್ಸಾ ಕ್ರಮ ಇದೆ, ಪಥ್ಯ, ಆಹಾರ ಕ್ರಮ, ದೈಹಿಕ ಚಟುವಟಿಕೆ ಅದನ್ನು ಮುಂದುವರಿಸಿಕೊಂಡು 2 ತಿಂಗಳಿಗೊಮ್ಮೆ ಸಹ ಬರ್ಬೋದು. ಆದ್ರೆ ಏನಾದ್ರೂ ತೊಂದರೆ ಆದಾಗ, ಮಧ್ಯದಲ್ಲಿ ಏನೋ ಜ್ವರ ಬಂತು ಅಥವಾ ಬೇರೆ ಇನ್ನೇನೋ ಗಾಯ ವಿಪರೀತ ಆಗ್ತಾ ಇದೆ, ವಿಪರೀತ ಬಾಯಾರಿಕೆ ಆಗ್ತಾ ಇದೆ, ಈ ರೀತಿಯ ಸಂದರ್ಭಗಳಲ್ಲಿ ಶುಗರ್ ಕಂಟ್ರೋಲ್ ನಿಯಂತ್ರಣದಲ್ಲಿ ಇಲ್ಲ ಅನ್ನೋದು ಲಕ್ಷಣಗಳಿಂದ ನೀವು ಹೇಳಿದಾಗ ಗೊತ್ತಾಗ್ತಾ ಇದ್ರೆ ಅಥವಾ ಬೇರೆ ಏನೋ ತೊಂದರೆ ಇದ್ರೆ ಆತ ರಕ್ತ ಪರೀಕ್ಷೆಗೆ ಬರಲೇಬೇಕು. ಗ್ಲೂಕೋಸ್ ಮಟ್ಟದ ಪರೀಕ್ಷೆ ನಡೆಸಿ ವೈದ್ಯರನ್ನು ಭೇಟಿ ಮಾಡಿ. ಹಾಗಾಗಿ ಇಷ್ಟು ಬಾರಿ ಪರೀಕ್ಷೆ ಮಾಡಬೇಕು, ಇಷ್ಟು ಬಾರಿ ಪರೀಕ್ಷೆ ಸಾಕು ಅಂತ ಹೇಳೋದು ಇಲ್ಲ. ಎಷ್ಟು ಹೆಚ್ಚು ಪರೀಕ್ಷೆ ಮಾಡಿ ವೈದ್ಯರನ್ನು ಭೇಟಿಯಾಗಲಿಕ್ಕಾಗ್ತದೆ, ನಿಯಂತ್ರಣಕ್ಕೆ ತರಲಿಕ್ಕಾಗ್ತದೆ, ನೀವು ಪರಿಶ್ರಮ ನಿಮ್ಮ ಕಡೆಯಿಂದನೂ ಬರಬೇಕು, ರೋಗಿಗಳ ಕಡೆಯಿಂದ, ಅವರ ಕುಟುಂಬದ ಕಡೆಯಿಂದ ಸಹಕಾರ, ಫ್ಯಾಮಿಲಿ ಮೆಂಬರ್ಗಳು ಸಹಕಾರ ಕೊಡ್ಬೇಕು. ಈಗ ಅವ್ರಿಗೆ ಇಷ್ಟ ಇರಲ್ಲ ಯಾವುದೋ ಒಂದು ಅಡುಗೆ ಮಾಡಿ ಅದನ್ನೇ ತಿನ್ನಿ ಅನ್ನೋದಕ್ಕಿಂತ, ಪಾಪ ನನ್ನ ಗಂಡನ ಡಯಾಬಿಟಿಸ್ ಇದೆ, ಇಲ್ಲ ನನ್ನ ಹೆಂಡತಿ ಡಯಾಬಿಟಿಸ್ ಇದೆ, ನಾನು ಸ್ವಲ್ಪ ಕೋಪರೇಷನ್ ಮಾಡಬೇಕು, ಫುಡ್ ಅನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಕುಟುಂಬಸ್ಥರ ಸಹಕಾರ ಮಧುಮೇಹದ ನಿರ್ವಹಣೆಯಲ್ಲಿ ಬಹಳ ಅಗತ್ಯ ಇದೆ. ಸ್ನೇಹಿತರು ಇರ್ಬೋದು, ಈ ಎಲ್ಲರೂ ಒಟ್ಟುಗೂಡಿ ಹೋದಾಗ ಮಾತ್ರ ಮಧುಮೇಹದ ಸಮಗ್ರ ನಿರ್ವಹಣೆ ಆಗ್ತದೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಇದೆ ಸರ್. ಕೆಲವರು ಶುಗರ್ ಶುರುವಾದ ತಕ್ಷಣ ಡಾಕ್ಟರ್ ಹತ್ರ ಹೋಗ್ತಾರೆ, ಶುಗರ್ ಲಕ್ಷಣಗಳು ಬಾಯಾರಿಕೆ ಇರ್ಬೋದು, ವಿಪರೀತ ಮೂತ್ರ ವಿಸರ್ಜನೆ, ಗಿಡ್ಡಿನೆಸ್ ಎಲ್ಲ ಬಂದಾಗ ಚೆಕಪ್ ಮಾಡಿಸ್ಕೋತಾರೆ, ಶುಗರ್ ಬಂದಿದೆ ಡಯಾಗ್ನೈಸ್ ಆಗುತ್ತೆ. ಆ ಡಾಕ್ಟರ್ 1 ತಿಂಗಳಿಗೆ ಮಾತ್ರೆ ಕೊಡ್ತಾರೆ, ಅದು ತಿಂದು ಮುಗಿದ ತಕ್ಷಣ ಮತ್ತೆ ಡಾಕ್ಟರ್ ಹತ್ರ ಹೋಗೋದೇ ಇಲ್ಲ ಸರ್. ಅದು ಮುಗಿದೋಗಿ ನನ್ನ ಕಾಯಿಲೆ ಶೀತ ಜ್ವರ ತರ ಅಂತ ತಿಳ್ಕೊಂಡಿರ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಸರ್? ಅದು ತಪ್ಪು. ನಿಯಮಿತವಾಗಿ ಡಯಾಬಿಟಿಸ್ ಶುರು ಆಗಿದೆ ಅಂತ ಆದಾಗ ಡಾಕ್ಟರ್ ಡಯಾಗ್ನೈಸ್ ಮಾಡ್ತಾರೆ ಸರ್. ಕೆಲವರು 1 ಮಂತಿಗೆ ಮಾತ್ರೆ ತಿಂತಾರೆ, ಆಮೇಲೆ ಬಿಟ್ಬಿಡ್ತಾರೆ, ಶೀತ ಜ್ವರದ ತರ ಹುಷಾರಾಯ್ತು ಅಂತ ಸುಮ್ಮನೆ ಆಗ್ಬಿಡ್ತಾರೆ ಸರ್. ಇದು ಎಷ್ಟು ಮಟ್ಟಿಗೆ ಸರಿ ಸರ್? ಇದು ತುಂಬಾ ತಪ್ಪು ತಿಳುವಳಿಕೆ ಮತ್ತು ತಪ್ಪು ಕ್ರಮ. ಅವರಿಗೂ ಗೊತ್ತಿರ್ತದೆ ಅವ್ರಿಗೆ ಸಕ್ಕರೆ ಕಾಯಿಲೆ ಇದೆ ಅನ್ನೋದು. ಅಂದ್ರೆ ಅವ್ರನ್ನ ಮತ್ತೆ ಮುಂದಿನ ಸರಿ ಅವರು 2 ತಿಂಗಳು 3 ತಿಂಗಳು ಬಿಟ್ಟು ಬರ್ತಾರೆ, ನೀವು 1 ತಿಂಗಳಿಗೆ ಮಾತ್ರ ಕೊಟ್ಟಿದ್ರಿ, ನಾನು ನಿಲ್ಲಿಸಿದ್ದೀನಿ ಅಂತ ಹೇಳ್ತಾರೆ. ಅದು ತಪ್ಪು. ಅವ್ರು ಮತ್ತೆ ವೈದ್ಯರ ಬಳಿಗೆ ಹೋಗ್ಬೇಕು, ಪರೀಕ್ಷೆ ಮಾಡಿ ನೋಡ್ಕೊಳ್ಬೇಕು, ರಕ್ತದ ಅಂಶ, ಗ್ಲೂಕೋಸ್ ಅಂಶ ನಿಯಂತ್ರಣಕ್ಕೆ ಬಂದಿದೆಯೋ ಇಲ್ವೋ ಅನ್ನೋದನ್ನು ನೋಡಿಕೊಂಡು ವೈದ್ಯರು ಅವಾಗ ಹೇಳ್ತಾರೆ ಯಾವ ಡೋಸ್ ತಗೊಳ್ಬೇಕು, ಏನ್ ಮಾಡಬೇಕು, ಆಹಾರ ಪಥ್ಯಕ್ರಮ ಅಥವಾ ದೈಹಿಕ ಚಟುವಟಿಕೆಯಿಂದಾನೇ ನಿಯಂತ್ರಣಕ್ಕೆ ಬರ್ತಾ ಇದೆ ಅಂದ್ರೆ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ಬೇಕು. ಚಿಕಿತ್ಸೆ ಮಾತ್ರೆ ಅಗತ್ಯ ಇದೆ, ಯಾವುದು ವೈದ್ಯರ ಸೂಚನೆ ಮೇರೆಗೆ ಏನಿದೆ ಅದನ್ನು ನಾವು ಖಂಡಿತವಾಗಿ ನಿಯಮಿತವಾಗಿ ನಿರಂತರವಾಗಿ ತೆಗೆದುಕೊಳ್ತಾ ಇರ್ಬೇಕಾಗ್ತದೆ. ಅಂದ್ರೆ ಒಂದ್ಸಲ ಶುಗರ್ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ದೇಹದಿಂದ ಹೊರಟು ಹೋಗಲ್ಲ, ಅಂದ್ರೆ ಫಾಲೋ ಅಪ್ ಚೆಕಪ್ ಬೇಕಾಗ್ತದೆ. ಹಾಗೆ ನಿಯಮಿತವಾಗಿ ಚೆಕಪ್ ಮಾಡಿಕೊಂಡು ವೈದ್ಯರ ಭೇಟಿಯನ್ನು ಅವ್ರು ತಪ್ಪಿಸಬಾರ್ದು, ತಾವಾಗಿಯೇ ಮಾತ್ರೆಗಳನ್ನು ನಿಲ್ಲಿಸಬಾರ್ದು. ಮಾತ್ರೆಗಳನ್ನು ಸೇರಿಸಿ ಏನಾದರೂ ತೊಂದರೆ ಆದರೆ ಅದನ್ನು ವೈದ್ಯರ ಹತ್ರ ಹೋಗಿ ಹೇಳಿ ಅಥವಾ ಅವ್ರನ್ನ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಹೀಗೆ ತೊಂದರೆ ಆಗ್ತಾ ಇದೆ ಅಂತ. ಮಾತ್ರೆಗಳನ್ನ ನಾವಾಗೇ ರೋಗಿ ತಾನಾಗೆ ನಿಲ್ಲಿಸುದು ತಪ್ಪು. ಅಂದ್ರೆ ವೈದ್ಯರು ಹೇಳುವವರೆಗೂ ಮಾತ್ರೆಯನ್ನು ಯಾವತ್ತು ನಿಲ್ಲಿಸಬಾರ್ದು. ಇಲ್ಲ ಅಂದ್ರೆ ಅದರಲ್ಲಿ ಮಾತ್ರೆ ಪವರ್ ಅಲ್ಲಿ ವೇರಿಯೇಷನ್ ಆಗ್ಬಹುದು, ಅವರ ದೇಹದಲ್ಲಿ ಯಾವುದೇ ಒಂದು ಸಿಂಟಮ್ಸ್ ಎಕ್ಸ್ಟ್ರಾ ಏನಾದ್ರು ಕಂಡು ಬಂತು ಅಂದ್ರೂ ವೈದ್ಯರ ಹತ್ರ ಕಂಪಲ್ಸರಿ ಹೋಗ್ಲೇಬೇಕು. ಆಮೇಲೆ ವೆದರ್ ಇಟ್ ಇಸ್ ಎ ಕ್ಯೂರಬಲ್ ಡಿಸೀಸ್ ಸರ್, ಇದು ಹುಷಾರಾಗ ಕಾಯಿಲೆ ಒಂದ್ಸಲ ಶುಗರ್ ಬಂದ್ರೆ ಅಂತ ಸರ್? ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಸಾಧ್ಯ. ಅದನ್ನ ಹೊರಗೆ ಅಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಬಂದಿರೋ ಶುಗರ್ ವಾಸಿ ಆಗಿರ್ತದೆ, ರೆಮಿಷನ್ ಅಂತ ಹೇಳ್ತೀವಿ, ಅಲ್ಲಿ ಹೋಗ್ಬೋದು. ಮತ್ತೆ ಮುಂದಿನ ಗರ್ಭಾವಸ್ಥೆಯಲ್ಲಿ ಅದು ಬರ್ಬೋದು. ಹೀಗೆ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಅದು ಹೋಗಿರ್ತದೆ, ಸಂಪೂರ್ಣವಾಗಿ ವಾಸಿ ಅಂತ ಆಗುದಿಲ್ಲ. ಹಾಗಾಗಿ ನನ್ನ ರಕ್ತದ ಸಕ್ಕರೆ ಅಂಶ ನಾರ್ಮಲ್ಗೆ ಬಂದಿದೆ ಅಂತ ಆದ್ಮೇಲೂ ಸಹ ವ್ಯಕ್ತಿ ಅವಾಗ, ಈಗ ಅವನು ರೋಗಿ ಅಲ್ಲ ವ್ಯಕ್ತಿ ಅಂತ ಅನ್ಕೊಳ್ಳೋಣ, ಅವನು ನಿಯಮಿತವಾಗಿ 3 ತಿಂಗಳಿಗೊಮ್ಮೆನೋ ಅಥವಾ 6 ತಿಂಗಳಿಗೊಮ್ಮೆನೋ ಅಥವಾ ಏನಾದರೂ ಹೊಸ ಲಕ್ಷಣ ಏನೋ ತೊಂದರೆ ಕಂಡಾಗ ಖಂಡಿತವಾಗಿ ಪರೀಕ್ಷೆ ಮಾಡ್ಕೊಳ್ಬೇಕು.
ಸಕ್ಕರೆ ಕಾಯಿಲೆ ಹೋಗೇ ಬಿಡ್ತು ಅಂತ ಘೋಷಣೆ ಮಾಡಿಕೊಂಡು ಪರೀಕ್ಷೆ ಮಾಡದೆ ಸುಮ್ಮನಿದ್ದು ಒಂದು 2-3 ವರ್ಷಗಳ ಒಂದು ಉತ್ತಮವಾದ ಸಮಯ ಚಿಕಿತ್ಸೆ ತೆಗೆದುಕೊಳ್ಬೋದು, ಅಥವಾ ಪಥ್ಯದ ಆಹಾರ ಕ್ರಮ ಮಾಡ್ಬೋದು, ಅಥವಾ ದೈಹಿಕ ಚಟುವಟಿಕೆ ನಡೆಸ್ಬೋದು. ಆ ಒಂದು ಸುವರ್ಣ ಅವಕಾಶವನ್ನು ಯಾರೂ ಕಳೆದುಕೊಳ್ಬಾರ್ದು. ಹಾಗಾಗಿ ನಿಯಮಿತವಾಗಿ ಪರೀಕ್ಷೆ ನಡೆಸ್ಕೊಳ್ತು ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿ ಇದೆ ಅಥವಾ ಇಲ್ಲ. ಆಯಿತು, ವಾಸಿನೇ ಆಗಿದೆ ಅಂದರೆ ತುಂಬ ಖುಷಿ. ವಾಸಿ ಆಗಿದ್ರೆ ಅದನ್ನು ಸಹ ಅದೇನೇನು ಅನುಸರಿಸ್ತಾ ಇದ್ರು ಅದನ್ನು ಮಾಡಿಕೊಂಡು ಹೋಗೇ ಬಿಡ್ತು ಅಂತ ಹೇಳಿ ಒಂದು ಬೇಜವಾಬ್ದಾರಿಯಿಂದ ಮತ್ತೆ ತೊಂದರೆಗಳನ್ನ ತಂದು ಸೀರಿಯಸ್ ಆದಾಗ ಆಸ್ಪತ್ರೆ ಬಂದ್ರೆ ಡಾಕ್ಟರ್ ಹೆಲ್ಪ್ಲೆಸ್ ಆಗ್ಬಿಡ್ತಾರೆ. ಆಗ ಖರ್ಚು ವೆಚ್ಚ ಸಹ ಜಾಸ್ತಿ ಆಗುತ್ತೆ, ಕಾಂಪ್ಲಿಕೇಶನ್ ಜಾಸ್ತಿ. ಪ್ರಿಯ ವೀಕ್ಷಕರೇ, ಸರ್ ಹೇಳಿದ್ದನ್ನ ನಾನು ಮತ್ತೆ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಒಂದ್ಸಲ ನಮಗೆ ಶುಗರ್ ಬಂತು ಅಂದ ತಕ್ಷಣ ಅದು ಶಾರ್ಟ್ ಟೈಮ್ ಅಂತ ತಿಳ್ಕೊಳ್ಳೋದು ಬೇಡ. ದೇಹದಲ್ಲಿ ಒಂದ್ಸಲ ಶುಗರ್ ಪ್ರವೇಶ ಆಗಿದೆ ಅಂತಾದಾಗ ಫಾಲೋ ಚೆಕಪ್ ಖಂಡಿತವಾಗ್ಲೂ ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಈಗ ಕೈ ನೋವು, ಕಾಲು ನೋವು, ಮಂಡಿ ನೋವು, ಶೀತ, ಜ್ವರ ಬಂದಾಗ ವಾರ 15 ದಿನಕ್ಕೆ ಮಾತ್ರೆ ಕೊಡ್ತಾರೆ, ಹುಷಾರಾಗ್ಬಿಡತ್ತೆ. ಇದೇ ತರನೇ ಶುಗರ್ ಅಂತೇಳಿ ತಪ್ಪು ಕಲ್ಪನೆಯನ್ನ ದಯವಿಟ್ಟು ಮಾಡ್ಕೋಬೇಡಿ. ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಸರ್, ಈ ಸಕ್ಕರೆ ಮಟ್ಟವನ್ನ ಅಳೆಯಲು ಬಳಸುವ ಸಾಮಾನ್ಯ ಪರೀಕ್ಷೆಗಳು ಯಾವ್ಯಾವು ಅಂತ ಹೇಳ್ತೀರಾ ಸರ್? ಮುಖ್ಯವಾಗಿ ನಾವೊಂದು 2-3 ಪರೀಕ್ಷೆಗಳನ್ನ ತಿಳಿದುಕೊಂಡ್ರೆ ಸಾಕು. ಒಂದು ರ್ಯಾಂಡಮ್ ಬ್ಲಡ್ ಶುಗರ್ ಅಂತ ಹೇಳ್ತೇವೆ. ಅದು ದಿನದ ಯಾವುದೇ ಸಮಯದಲ್ಲಿ ಆಹಾರ ಸೇವನೆಯ ಅದರ ಟೈಮ್ನ ಮಿತಿ ಇಲ್ಲದೆ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು. ಅದು ರ್ಯಾಂಡಮ್ ಬ್ಲಡ್ ಶುಗರ್ ಅಂತ ಹೇಳ್ತೀವಿ. ಇನ್ನೊಂದು ಫಾಸ್ಟಿಂಗ್ ಬ್ಲಡ್ ಶುಗರ್, ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಡೆಸುವ ಪರೀಕ್ಷೆ. ಇದಕ್ಕೆ ಒಂದು 8 ಗಂಟೆ ಕಾಲದ ಖಾಲಿ ಹೊಟ್ಟೆ, ಏನು ಆಹಾರ ಸೇವನೆ ಇಲ್ಲದ ಸ್ಥಿತಿ ಅಂತ ಹೇಳ್ತೇವೆ. ಬೆಳಗ್ಗೆ ನೀರು ಬೇಕಾದರೆ ಕುಡಿಬೋದು, ಬೇರೆ ಏನೂ ಇಲ್ಲ. ಹಾಗೆ ಸೀದಾ ಹೋಗಿ ರಕ್ತದ ಪರೀಕ್ಷೆಯನ್ನು ಮಾಡೋದು ಗ್ಲೂಕೋಸ್ಗಾಗಿ. ಅದನ್ನು ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ಹೇಳ್ತೇವೆ, ಅಥವಾ ಖಾಲಿ ಹೊಟ್ಟೆಯಲ್ಲಿ ರಕ್ತದ ಗ್ಲೂಕೋಸ್ ಪರೀಕ್ಷೆ. ಇನ್ನೊಂದು PPBS ಅಂತ ಹೇಳ್ತೀವಿ, ಅಂದರೆ ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಶುಗರ್, ಅಂದರೆ ಆಹಾರ ಸೇವನೆಯ 2 ಗಂಟೆಯಲ್ಲಿ ಅದನ್ನು ನಾವು ಮಾಡ್ತಕ್ಕಂಥ ಪರೀಕ್ಷೆ ಗ್ಲೂಕೋಸ್ಗಾಗಿ. ಇದರಲ್ಲಿ ನಾವು ಮಧುಮೇಹಿಯಾಗಿದ್ದು ಔಷಧಿ ಮಾತ್ರೆಗಳನ್ನ ತೆಗೆದುಕೊಳ್ತಾ ಇದ್ರೆ ಆ ಸಮಯದ, ಈಗ ತಿಂಡಿಯಾಗಿ 2 ಗಂಟೆ ನಂತರ ಮಾಡ್ತಾ ಇದ್ರೆ ತಿಂಡಿಯ ಸಮಯದಲ್ಲಿ ಏನೇನು ಮಾತ್ರೆಗಳಿದ್ದಾವೆ ಅವುಗಳನ್ನ ತೆಗೆದುಕೊಂಡು 2 ಗಂಟೆಯಲ್ಲಿ ಪರೀಕ್ಷೆ ಮಾಡೋದು, ಅದನ್ನು PPBS ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ಅತ್ಯುತ್ತಮವಾದ ಪರೀಕ್ಷೆ HbA1c ಅಂತ ಹೇಳ್ತೇವೆ. ಇದು ನಮ್ಮ ರಕ್ತದ ಗ್ಲೂಕೋಸ್ನ ಸರಾಸರಿಯನ್ನು ಕೊಡ್ತದೆ. ಕಳೆದ 3 ತಿಂಗಳು, ಅಂದರೆ 90 ದಿನಗಳ ರಕ್ತದ ಗ್ಲೂಕೋಸ್ ಮಟ್ಟದ ಸರಾಸರಿ ಅಂಶವನ್ನು ಹೇಳ್ತಾರೆ. ಈ ಪರೀಕ್ಷೆಗಳನ್ನು ಮಾಡಿಕೊಂಡ್ರೆ ಗ್ಲೂಕೋಸ್ನ ನಿಯಂತ್ರಣಕ್ಕೆ, ರಕ್ತದ ಗ್ಲೂಕೋಸ್ನ ನಿಯಂತ್ರಣಕ್ಕೆ ಮಧುಮೇಹದಲ್ಲಿ ಸಾಕಾಗ್ತದೆ. ಸರ್, ಆಮೇಲೆ ಇನ್ನೊಂದು ಮುಖ್ಯವಾದ ಮತ್ತೆ ಕೊನೆ ಪ್ರಶ್ನೆ ಇದೆ ಸರ್. ರೋಗ ಲಕ್ಷಣಗಳಿಲ್ಲದೆ ಮಧುಮೇಹವನ್ನ ಕಂಡುಹಿಡಿಯಬಹುದಾ ಸರ್? ಕಂಡುಹಿಡಿಬಹುದು. ನಾವು ಆಗಲೇ ತಿಳಿದುಕೊಂಡ ಹಾಗೆ ಇದೊಂದು ಮೌನ ಕಾಯಿಲೆ ಅಂತ ಹೇಳಿದೆವು, ಸೈಲೆಂಟ್ ಡಿಸೀಸ್. ರಕ್ತದೊತ್ತಡ ಮತ್ತು ಮಧುಮೇಹವನ್ನು ನಾವು ಸೈಲೆಂಟ್ ಡಿಸೀಸ್ ಅಥವಾ ನಿಶಬ್ದ, ಅದೇನು ಶಬ್ದ ಮಾಡಿ ಬರೋದಿಲ್ಲ. ಹಾಗಾಗಿ ರೋಗ ಲಕ್ಷಣ ಇರಲೇಬೇಕು ಅಂತ ಇಲ್ಲ. ರೋಗ ಲಕ್ಷಣ ಇದ್ದರೆ ರೋಗ ನಿರ್ಧಾರಕ್ಕೆ ಅದು ಒಂದು ರೀತಿಯಲ್ಲಿ ಪೂರಕ ಆಗಿರ್ತದೆ. ರೋಗ ಲಕ್ಷಣಗಳ ಜೊತೆಗೆ ಇದ್ದಾಗ ರಕ್ತದಲ್ಲಿ ಗ್ಲೂಕೋಸ್ ಅಂಶ ಬಹಳ ಹೆಚ್ಚಾಗಿ ಇದ್ದರೆ ಇದು ರೋಗ ನಿರ್ಧಾರಕ್ಕೆ ಸಹಾಯಕ ಆಗ್ತದೆ, ಪೂರಕವಾಗ್ತದೆ. ಅದು ಲಕ್ಷಣಗಳು ಇಲ್ಲದೇನೂ ಮಧುಮೇಹ ಬರ್ಬೋದು. ಹೆಚ್ಚಿನ ಸಂದರ್ಭಗಳಲ್ಲಿ ಈಗ ನಮ್ಮ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಆಶಾ ಕಾರ್ಯಕರ್ತರು ಮನೆ ಮನೆಗೆ ಬಂದು ಗ್ಲೂಕೋಮೀಟರ್ನಲ್ಲಿ, ಸಣ್ಣ ಉಪಕರಣದಲ್ಲಿ, ಮೊಬೈಲ್ನಂಥ ಉಪಕರಣದಲ್ಲಿ ಪರೀಕ್ಷೆ ಮಾಡ್ತಾರೆ. ಅವ್ರಿಗೆ ಯಾವ ಲಕ್ಷಣವೂ ಇಲ್ಲ, ಏನೂ ಇಲ್ಲ. ಅವ್ರು ಮತ್ತೆ ಹಳ್ಳಿಯಲ್ಲಿ ಕೆಲಸ ಮಾಡಿಕೊಂಡು ದೈಹಿಕ ಶ್ರಮವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳು, ಅವ್ರದ್ದು ಕೂಡ ಶುಗರ್ ಜಾಸ್ತಿ ಬರ್ತಾ ಇದೆ. ಹಾಗಾಗಿ ಅವ್ರನ್ನ ಮತ್ತೆ ನಾಳೆ ಖಾಲಿ ಹೊಟ್ಟೆಯಲ್ಲಿ ಹೋಗಿ ವೈದ್ಯರನ್ನ ಕಾಣಿ ಅಂತ ಈ ಆಶಾ ಕಾರ್ಯಕರ್ತರು ಕಳಿಸ್ತಾರೆ. ಅಂದ್ರೆ ಗ್ಲೂಕೋಮೀಟರ್ ಅಲ್ಲಿ ಕಂಡು ಬಂದಾಗ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ ಅಂತ ಅವರೇ ಸಜೆಸ್ಟ್ ಮಾಡ್ತಾರೆ, ಅಂದ್ರೆ ಸಲಹೆ ಕೊಟ್ಟು ಬರ್ತಾರೆ. ಇದು ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಯಲ್ಲೂ ಸಹ ಈಗ ನಡೀತಾ ಇದೆ. ಬಹಳ ಒಳ್ಳೆಯದು ಸರ್. ಸರ್ಕಾರವೇ ಇದನ್ನು ಮಾಡ್ತದೆ. ಅಂದ್ರೆ ಹೆಚ್ಚುತ್ತಿರುವ ಮಧುಮೇಹವನ್ನ ಹೇಗಾದ್ರೂ ಮಾಡಿ ಕಂಡು ಹಿಡಿದು ನಿಯಂತ್ರಣಕ್ಕೆ ತರಬೇಕು ಅನ್ನೋ ದೃಷ್ಟಿಯಲ್ಲಿ ಇದಕ್ಕೆ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮ ಸರ್ಕಾರನೇ ಜಾರಿಗೆ ತಂದು ನಡೆಸ್ತಾರೆ. ಆಶಾ ಕಾರ್ಯಕರ್ತರ ಮೂಲಕ ಅದನ್ನ ಎಲ್ಲ ಮಾಡ್ತಾ ಇದ್ದಾರೆ ಸರ್. ಇಷ್ಟು ಮಧುಮೇಹದ ಬಗ್ಗೆ ಸಾಕಷ್ಟು ವಿಚಾರಗಳು. ಪ್ರಿಯ ವೀಕ್ಷಕರೇ, ಇದುವರೆಗೂ ಡಾಕ್ಟರ್ ರವೀಶ್ ಕೆಆರ್ ಅವರು ಮಧುಮೇಹದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದಾರೆ.
ಹಾಗೆ ಮಧುಮೇಹ ಇದೊಂದು ಸೈಲೆಂಟ್ ಕಿಲ್ಲರ್ ಅಂತನೂ ನಮ್ಗೆ ಈಗಾಗಲೇ ಡಿಸ್ಕಷನ್ ಅಲ್ಲಿ ಗೊತ್ತಾಗಿದೆ. ಒಂದು ಸಲ ಶುಗರ್ ಬಂದಾಗ ನೀವು ಖಂಡಿತವಾಗ್ಲೂ ತಿಂಗಳು 2 ತಿಂಗಳು 3 ತಿಂಗಳು ಮಾತ್ರೆ ತಿಂದು ಸೈಲೆಂಟ್ ಆಗಿರಬೇಡಿ. ದಯವಿಟ್ಟು ಒಂದು ಸಲ ದೇಹವನ್ನ ಪ್ರವೇಶ ಮಾಡಿದ ಮೇಲೆ ಫಾಲೋ ಅಪ್ ಚೆಕಪ್ ತುಂಬಾ ಅವಶ್ಯಕತೆ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ. ಇಷ್ಟು ವಿಚಾರಗಳು ಮಧುಮೇಹದ ಬಗ್ಗೆ. ಥ್ಯಾಂಕ್ ಯು ಸರ್, ನಮ್ಮ ಚಾನಲ್ ಜೊತೆ ತಾವು ಇಷ್ಟೊಂದು ವಿಚಾರಗಳನ್ನ ಶೇರ್ ಮಾಡಿದಿರಿ. ನಿಮ್ಗೆ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳು. ಧನ್ಯವಾದ. ನಮಸ್ತೆ ವೀಕ್ಷಕರೇ, ಮಧುಮೇಹದ ಬಗ್ಗೆ ಇವತ್ತು ಎಲ್ಲ ಕಡೆ ಮಧುಮೇಹದ ಹಾವಳಿ ತುಂಬ ಇದೆ. ಇದರ ಬಗ್ಗೆ ಮೇಡಮ್ ಸರೋಜ ಚಂಗೊಳ್ಳಿ ಅವರ ಚಾನೆಲ್ನಲ್ಲಿ ಮಧುಮೇಹದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ತಾವೆಲ್ಲರೂ ಈ ಚಾನೆಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮಧುಮೇಹದ ಬಗ್ಗೆ ತಮಗಿರುವ ಆತಂಕವನ್ನು ನಿವಾರಣೆ ಮಾಡಿಕೊಂಡು ಮಧುಮೇಹದ ನಿರ್ವಹಣೆಯಲ್ಲಿ ಯಶಸ್ವಿಯಾಗಲಿಕ್ಕೆ ಇದು ಸಹಕಾರಿಯಾಗುತ್ತೆ ಅಂತ ಆಶಿಸ್ತಾ ಇದ್ದೇನೆ. ನಮಸ್ತೆ, ಧನ್ಯವಾದಗಳು. ಮಧುಮೇಹದ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿಗಳು ಬೇಕು ಅಂದ್ರೆ ನನ್ನ ಜೊತೆ ಡಿಸ್ಕಷನ್ ಅಲ್ಲಿ ಇರುವಂತಹ ಡಾಕ್ಟರ್ KR ರವೀಶ್ ಸರ್ ಅವರು ಮಧುಮೇಹ ಅನ್ನೋ ಒಂದು ಪುಸ್ತಕವನ್ನು ಸಹ ಡಾಕ್ಟರ್ ರವೀಶ್ KR ಅವರು ಬರೆದಿದ್ದಾರೆ. ಆ ಪುಸ್ತಕವನ್ನು ನೀವು ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡಿ ಮಧುಮೇಹದ ಬಗ್ಗೆ ಸಮಗ್ರವಾದ ಒಂದು ಮಾಹಿತಿಯನ್ನ ಮತ್ತು ಅಕ್ಯುರೇಟ್ ಆದ ಮಾಹಿತಿಯನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸರೋಜ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್.